ಲಿಂಕ್ ಇದೆ, ರೇಷನ್ ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಪೊಲೀಸ್ ಪತ್ರ ಅಂತ ಇನ್ಫಾರ್ಮೇಶನ್ ನಡೆದಿಲ್ಲ. ವೀರಪ್ಪನ ಕಾಲದಲ್ಲ ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ನನ್ಗೆ ತಿಳುವಳಿಕೆ ಇತ್ತು, ನಂಗೆ ಸ್ವಲ್ಪ ಆ ಟೈಮಲ್ಲಿ ಈ ಥರ ಎಲ್ಲ ಗಲಾಟೆ ಬಂದಿದೆ. ನಮ್ಗೆ ನಾವು ಯಾರು ಸತ್ತಿದ್ದಾನೋ ನನ್ನ ತಂದೆಗೆಲ್ಲ ಅಷ್ಟು ತಿಳುವಳಿಕೆ ಇಲ್ಲ ಆ ಟೈಮಲ್ಲಿ. ಅವಾಗೆಲ್ಲ ಚಿಕ್ಕವರು, ಅದು ಹೆಂಗೆ ವೀರಪ್ಪನಿಗೆ ಸಪೋರ್ಟ್ ಮಾಡಿದವ್ರು ಆಗ್ತಾರೆ? ಏನಾಗಿದೆ ಫಾರೆಸ್ಟ್ ಅವ್ರಿಗೆ, ನೀವು ಜನಗಳೇನಾಗಿತ್ತು ಫಾರೆಸ್ಟ್ ಅವ್ರಿಗೆ ಏನೋ ಮಾಡ್ತಿರಲಿಲ್ಲ, ವೀರಪ್ಪನ್ಗೆ ಸಪೋರ್ಟ್ ಮಾಡ್ತಿರಂತ ಅವ್ರ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಅದರಿಂದ ಏನಾಗಿದೆ, ರಿವೆಂಜ್ ತಗೋಬೇಕು. ಈಗ ನಮ್ಮ ಕಾಕಿ ಹಾಕಿದ್ರೆ ನಿಮಗೆ ವೈಟ್ ಬಂದರೆ ನೀವು ಸಿಸ್ಟರ್ಗಳು ಡಾಕ್ಟರ್ ಬಿಟ್ಬಿಡ್ತೀರಾ, ಹಾಸ್ಪಿಟ್ಲ್ಗೆ ಹೋಗಿ ಜಗಳಕ್ಕೆ ಯಾಕೆ ಮಾಡ್ತೀರಾ ಅಂತೀರಾ. ಈ ಫಾರೆಸ್ಟ್ ಅವರು ಸಿಕ್ಕಿದ ಚಾನ್ಸು ನಮ್ಮವ್ರನ್ನೆಲ್ಲ ಆಗಿ ಹೊಡೆದಾರೆ ಕಣೋ, ಈಗ ಇವ್ರನ್ನ ಹೊಡೆದಾಕಣ ಸಿಕ್ಕವ್ರೆ ಅಂದ್ಬಿಟ್ಟು ಒಂದು ಪ್ಲಾನ್ ಇರ್ಬೋದು. ಸರ್ ನನ್ನದೇ ಇಲ್ಲ ಇದರಲ್ಲಿ ಹೊಡೆದಾಡಕ್ಕೆ ಎಲ್ಲ ಮಾಡೋಕ್ಕೆ ಯಾರು ಗುಂಡಾಯಿಸಮ್ ಯಾರು ತೋರಿಸ್ತಾ ಇಲ್ಲ, ಯಾರ ಮೇಲೇನೂ ಕೇಸ್ ಇಲ್ಲ. ಆ ಥರ ಆದರೆ ಒಂದೇ ದಿನದಲ್ಲಿ ಯಾರು ರೌಡಿಗಳಾಗಲ್ಲ. ಒಂದು ಕೇಸನೇ ಇದೆ. ಈಗ ಫಾರೆಸ್ಟ್ ಅವ್ರು ಏನಂತಾರೆ, ಕಾಡಿಗೆ ಬಿಡ್ಬೇಡಿ ಅಂತಾರೆ. ಅದು ನೀವೇನು ಮಾಡ್ತೀರಾ, ಹಸಗಳು ಎಲ್ಲ ಬಿಟ್ಟಾಗ ಕಾಡಿಗೆ ಹೊಂಟೋಯ್ತದೆ. ನಾವು ಹೇಳಿ ನನ್ನ ಮಕ್ಳು ಇವರು ಮಾಡ್ತಾನೆ ಅವ್ರೆ, ಇವ್ರಿಗೇನೋ ಬುದ್ಧಿ ಕಲಿಸ್ಬೇಕು, ಇವ್ರಿಗೆ ಈಗೆಲ್ಲ ಏನು ಬುದ್ಧಿ ಕಲ್ಸಿದ್ರು ಒಂದು ಮಾಡಿದ್ದಾರೆ, ನಡೆದಾಡೋ ರೀತಿ ನಡಿಬಾರ ತರ ಮಾಡ್ಬೋದು. ಸರ್ ಈ ರೋಡ್ ಬಂದ್ಬಿಟ್ಟು ನ್ಯೂಸ್ ಅಲ್ಲಿ ಮೆಸೇಜ್ ಓದಿನ ಎಲ್ಲ ಡೈರೆಕ್ಟ್ ನ್ಯೂಸ್ ಓದಿನ ಗೊತ್ತಿಲ್ಲ. ಅದ್ರಲ್ಲಿ ಒಬ್ರು ಹೇಳಿದ್ದಾರೆ ನೈಟ್ ಅಲ್ಲಿ ಏನು ಗಾರ್ಡಲ್ಲಿ ಏನು ಅಸ್ಮೈಸ್ತಾ ಪುಟ್ರಂಗ್ ಶೆಟ್ಟಿನ ಬರ್ಬೇಕಾದ್ರೆ ಫೋನ್ ಮಾಡಿದೆ ಎತ್ತಿಲ್ಲ. ನಾನು ಭಯನ ಅಂತ ಏನ್ ಕುಡಿಯಕ್ ಮಾತಾಡ್ತೀನಿ ಅಂತ ಕೇಳ್ತೀನಿ ನಾನು. ನನ್ಗೇನು ಸರ್ವಿಲಕ್ಕೆ ಅವ್ರ ಮನೆಗೆ ಟೀ ಕಾಫಿ ಕುಡಿಯಂಗಿಲ್ಲ. ಸರ್ ಈ ರೋಡ್ ಬಂದ್ಬಿಟ್ಟು ನಾವೆಲ್ಲ ಕ್ರಿಶ್ಚಿಯನ್, ನಾವು ಓಟ್ ಹಾಕಿ ಈ ರೋಡ್ ದನಕರ ಹೋಗಕ್ಕೆ ಜಾಗ ಬಿಡಲ್ಲ, ಕ್ಲೋಸ್ ಮಾಡಿದ್ದಾರೆ ಈ ರೋಡ್. ಇದೇ ಈ ಊರಿಗೆ ಮೊದಲ ನಮ್ಮ ತಾತನ ಹೆಸರು ಜಗನ್ನಾಥ್ ಗೌಡ್ರ ಅಂತ. ನಮ್ಮ ತಾತನೇ ಫಸ್ಟ್ ಬಂದಿರೋದು. ಎಷ್ಟು ವರ್ಷ ನಮ್ದು 100 ವರ್ಷ 150 ವರ್ಷ ಇರ್ಬೇಕು. 150 ವರ್ಷ ಹಿಂದೆ ನಿಮ್ ತಾತ ಬಂದವ್ರು ತಾತ ಫಸ್ಟ್ ಬಂದಿರೋದು. ಇದೇ ನಮ್ಮ ಮನೆ ಕೆಳಗಡೆ ಇರೋದು. ಈ ಊರು ಉಂಡು ಮಾಡಿದ್ರೆ ನಮ್ಮ ತಾತನೇ ಜಗನ್ನಾಥ. ಊರ ಹೆಸರೇ ಜಗನ್ನಾಥ್ ಗೌಡ್ರ ಅಂತ. ಏನು ಜಗನ್ನಾಥ ಗೌಂಡರ್, ನಮ್ಮ ಅಪ್ಪ ಅವರ ಅಪ್ಪ. ಇವರ ನಮ್ಮ ತಾತ ಅವರ ಮಗ ಅವರು. ನಾವು ಊರು ಇದು ಲಾಸದೊಡ್ಡಿ, ಇವರೆಲ್ಲ ಅಣ್ಣ ತಮ್ಮರು ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇಲ್ಲೋ ವಾಸ ಮಾಡಕ್ಕೆ ಹಾಕೊಂಡು ಬಂದ್ಬಿಟ್ಟು ಎಲ್ಲ ಕಾಳು ಬಿಟ್ಟು ಆವಾಗ ಶುರು ಮಾಡಿದ್ದು. ನಮ್ಮ ತಾತ ಅವಾಗ ಕುದುರೆ ಮೇಲೆನೆ ಹೋಯ್ತಾ ಇದ್ದು ಈ ಊರಿಗೆ ಬರುವಾಗ. ಅದೆಲ್ಲ ಫಾರೆಸ್ಟ್ ಅವ್ರದ್ದು ಹೇಳ್ಬೇಕು, ಯಾವಾಗಲೂ ಇದು ಅವ್ರ ವೈಫ್ ವೈಫ್ ಕಾರಣ ಹೋಗಕ್ಕೆ ಬಿಟ್ಟಿಲ್ಲ. ಅವನು ದೊಡ್ಡವನು, ಚಿಕ್ಕವನಲ್ಲಿ ಅಲ್ಲಿ ದೊಡ್ಡ ಹಳ್ಳಿ ಬರ್ತಾ ಇದ್ರು. ಆ ಕಡೆ ಇಬ್ಬರಿಗೆ ರೇಟ್ ಹಾಕಿಲ್ಲ. ಫಾರೆಸ್ಟ್ ಅವರು ನಮಗೆ ಸೋದರ ಸ್ಟೆನಿ ಪಿಂಟು. ಸ್ನೇಹಿತರೆ ನಮಸ್ತೆ. ನಾವೇನೊಂದು ವಿಡಿಯೋನ ನೀವು ನೋಡ್ತಾ ಇದ್ದೀರಾ. ಇದು ಆನೂರು ಭಾಗದಲ್ಲಿ ನೀವು ಘಟನೆಯನ್ನು ನೀವು ನೋಡಿದ್ದೀರಾ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಆನೂರಿನಲ್ಲಿ ನಡೆದ ಘಟನೆ ಏನು ಶೂಟೌಟ್ ಪ್ರಕರಣ ಇದೆಯೋ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ. ಇದ್ರ ಕುರಿತಾಗಿ ಇವತ್ತು ನಾವು ಕುಮಾರ್ ಅವರ ಮನೆ ಏನಿದೆಯೋ ಭೇಟಿ ನೀಡಿದ್ದು. ನಂತರ ಇವಾಗ ಪೀಟರ್ ಅವರ ಮನೆಗೆ ನಾವು ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಪೀಟರ್ ಅವರ ಮನೆಯಲ್ಲಿ ನಾವು ಸೇರ್ಕೊಂಡಿದ್ದೀವಿ. ಅವರ ವೈಫ್ ಕೂಡ ಇಲ್ಲೇ ಇದ್ದಾರೆ, ಅವ್ರ ತಾಯಿ ಇದ್ದಾರೆ, ಅವರ ತಮ್ಮ ಬ್ರದರ್ ಅವರು ಇದ್ದಾರೆ, ಅವ್ರ ಮಗ, ಅವ್ರ ಅಕ್ಕ, ನೀವು ಮಾಧ್ಯಮದಲ್ಲಿ ಅವ್ರು ಮಾತಾಡಿದ್ದು ಕೂಡ ನೋಡಿದ್ದೀರಾ. ಮತ್ತೊಬ್ಬರು ಮಗ, ಅವರ ತಂದೆ ಇದ್ದಾರೆ. ಮತ್ತೆ ಊರಿನ ಮುಖ್ಯಸ್ಥರೆಲ್ಲ ಜನಗಳು ಬಹಳಷ್ಟು ಜನ ನೀವು ಇರೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ಸಂಜೆಯ ವೇಳೆಯಲ್ಲಿ ಅವರ ಮನೆಗೆ ಬಂದಿದ್ದೀವಿ. ನೇರ ಸಂದರ್ಶನ, ಒಂದು ಗ್ರೌಂಡ್ ರಿಪೋರ್ಟ್ ಏನಿದೆಯೋ ತಗೊಳ್ಳೋದಕ್ಕೆ ಸತ್ಯ ಅಸತ್ಯಗಳ ನಡುವೆ ಹೆಜ್ಜೆ ಇಟ್ಟಿರೋ ಈ KCS ಮೀಡಿಯಾ ಚಾನಲ್ ಮೂಲಕ ನಿಮಗೆ ಸಂದೇಶವನ್ನು ನೀಡೋಕೆ ನಾವು ಬಯಸ್ತಾ ಇದ್ದೀವಿ. ಹಲವಾರು ಮಾಧ್ಯಮಗಳಲ್ಲಿ ನೀವು ಘಟನೆಗಳನ್ನು ನೀವು ಕೇಳ್ತಾ ಇದ್ದೀರಾ. ಒಂದೊಂದು ಮಾಧ್ಯಮದಲ್ಲಿ ಒಂದೊಂದು ಹಲವಾರು ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ ವ್ಯಕ್ತಿಗಳು.
ಒಬ್ಬೊಬ್ಬರಿಗೆ ಒಂದೊಂದು ಡಿಫ್ರೆನ್ಸ್ಗಳಿದೆ ಮಾತಾಡೋದಕ್ಕೆ. ಹಾಗಾಗಿ ನೇರವಾಗಿ ಅವರ ಕುಟುಂಬದವರೊಂದಿಗೆ ಚರ್ಚಿಸಿ ನಡೆದಿರೋ ಘಟನೆಯ ಬಗ್ಗೆ ನಾವು ಕೇಳಬೇಕು ಅಂತ ನಾವು ಈ ಒಂದು ಊರಿಗೆ ಬೆಂಗಳೂರಿನಿಂದ ನಾವು ಬಂದಿದ್ದೀವಿ, ಮಂಗಳೂರಿಂದ ಬಂದಿದ್ದೀವಿ, ಬೇರೆ ಬೇರೆ ಭಾಗಗಳಿಂದ ನಾವು ಬಂದಿದ್ದೀವಿ. ಆದರೆ ಒಂದೇ ಒಂದು ವಿಚಾರ, ಕರ್ನಾಟಕದ ಜನತೆಗೆ ಇದನ್ನು ತಿಳಿಸ್ಬೇಕು. ಇಲ್ಲಿನ ಜನಗಳಿಂದ ಓಕೆ ಅನೇಕರು ಮಾತಾಡಿದ್ದಾರೆ, ಇಲ್ಲಿ ಊರಿನ ಮುಖ್ಯಸ್ಥರು ಭಾಳಷ್ಟು ಜನ ಮಾತಾಡಿದ್ದಾರೆ ಇಲ್ಲಿ ನಡೆದಿರೋ ಘಟನೆ ಬಗ್ಗೆ. ಓಕೆ, ಸತ್ಯ ಸಂಗತಿ ಈ ವಿಡಿಯೋದ ಮೂಲಕ, KCS ಮೀಡಿಯಾದ ಮೂಲಕ ಮಾತ್ರ ನಿಮಗೆ ಸಿಗುತ್ತೆ, ಬೇರೆ ಯಾವುದೇ ಮೀಡಿಯಾದಲ್ಲಿ ಸಿಗೋದಿಲ್ಲ. ಒಂದೊಂದು ಮೀಡಿಯಾ ಒಂದೊಂದು ರೀತಿಯಲ್ಲಿ ಮಾತಾಡಿದ್ದಾರೆ ನಿಮಗೆ. ಓಕೆ, ಹಾಗಾಗಿ ನೇರವಾಗಿ ಸಂದರ್ಶನ ನಾವು ನೋಡೋಣ. ಇಲ್ಲಿ ನಮ್ಮ ಮಧ್ಯದಲ್ಲಿ ಅವರ ಅಕ್ಕವರು ಇದ್ದಾರೆ. ಮೊದಲನೇದಾಗಿ ಅವರ ಅಕ್ಕವರು ಮಾತಾಡ್ತಾರೆ, ಅವರ ಸಿಸ್ಟರ್ ಏನು ಮಾತಾಡ್ತಾರೆ, ಏನು ನಡೆದಿರೋ ಘಟನೆ ಅನ್ನೋದು ನಾವು ನೇರವಾಗಿ ನೋಡೋಣ. ನಮಸ್ತೆ ಸಿಸ್ಟರ್. ಇವತ್ತು ನಮಗೆ ಬಹಳ ದುಃಖ ತಂದಿದೆ ನಡೆದಿರೋ ಘಟನೆಯ ಬಗ್ಗೆ. ಬಹಳಷ್ಟು ಜನ ನಮ್ಮ ಮಾಧ್ಯಮದ ಮೂಲಕ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ನಡೆದಿರೋದು ಏನು, ಅವರಿಗೆ ಸಪೋರ್ಟಿವ್ ಸಿಗಬೇಕು, ಬಹಳಷ್ಟು ನೊಂದೋಗಿದ್ದಾರೆ ಅನ್ನೋದು ಬಹಳಷ್ಟು ಜನ ನಮಗೆ ಕರೆ ಮಾಡ್ತಾ ಇದ್ದಾರೆ, ಕಮೆಂಟ್ಸ್ಗಳು ಕೂಡ ಆಗ್ತಾ ಇದ್ದಾರೆ. ಅದರಲ್ಲಿ ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಿರೋದು ಕೂಡ ಇದೆ, ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ನಿಮಗೆ ನಾನು ಕೇಳ್ತಾ ಇರೋದು, ಇಲ್ಲಿ ಬೇಟೆ ಆಡೋದಿಕ್ಕೆ ಅಂತ ಹೇಳ್ಬಿಟ್ಟು ಹೋಗಿರುವಾಗ ಈ ಘಟನೆ ನಡೆದಿದೆ, ಅವರು ಬೇಟೆಗಾರರು, ಅವರು ಕಳ್ಳ ಬೇಟೆಗಾರರು ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ. ಸತ್ಯ ಸಂಗತಿ ಏನು ಅನ್ನೋದು ನಿಮ್ಮ ಮೂಲಕ ನೀವು ತಿಳಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಇಲ್ಲಿ ಯಾರು ಬೇಟೆಗಾರರು ಯಾರಿಲ್ಲ. ಬೇಟೆ ಆಡೋರು ಆ ಥರ ಏನು ಹಂಗೆ ಏನಿಲ್ಲ, ಎಲ್ಲ ಕೂಲಿ ಕೆಲಸ ಮಾಡೋರು. ಅವ್ರವ್ರ ಜಮೀನಿದೆ, ಅಲ್ಲಿ ಅವ್ರವ್ರ ತೋಟದಲ್ಲಿ ಏನೆಲ್ಲ ಹಾಕ್ತಾರೆ, ಜೋಳ ಬೆಳೆಸೋದು, ಹಸು ಸಾಗಣೆ ಮಾಡೋದು, ಮತ್ತು ಕುರಿಗಳಿದೆ ಸರ್. ಈಗ ಹೋಗಿ ಎಲ್ಲ ನೋಡಿದ್ರೆ ಇಷ್ಟೇ ನಮ್ಮದು. ಇಲ್ಲಿ ಏನು ನಾವು ಕೆಲಸ ಮಾಡ್ತಿದ್ವಿ ಇದ್ದೇನೆ, ಬೇರೆ ಏನಿಲ್ಲ. ಇನ್ನೊಂದು ವಿಷಯ ಏನಂದರೆ, ನಮ್ಮದು ಫಾರೆಸ್ಟ್ ಏರಿಯಾ, ನಿಯರ್ ಬೈ ಫಾರೆಸ್ಟ್ ಏರಿಯಾ. ಇಲ್ಲಿ ಎಲ್ಲ ಊರೇ ಫಾರೆಸ್ಟ್ ಒಳಗಡೆ ಇದೆ. ಫಾರೆಸ್ಟ್ ಒಳಗಡೆ ಇದೆ ಸರ್. ನಮ್ದು ಇಲ್ಲಿ ಸ್ವಲ್ಪ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಇದೆ, ದೂರ ಏನಿಲ್ಲ. ನೋಡಿದೆ ಇಲ್ಲಿ ನವಿಲುಗಳು ಬರ್ತಾ ಇದೆ, ಜಿಂಕೆಗಳು ಬರ್ತಾ ಇದೆ, ಮತ್ತೆ ಹುಲಿಗಳು ಬಂದಿದೆ, ಸುಮಾರು ನಾಯಿಗಳನ್ನ, ಹಸುಗಳನ್ನೆಲ್ಲ ಕಡ್ದಾಕಿ ಹೋಗಿದೆ. ಯಾವುದು ಬೇಟೆ ನಿರಂತರವಾಗಿ ಹುಲಿ ಚಿರತೆಗಳು ಬೇಟೆ ಆಡ್ತಾ ಇದಾವೆ ಪ್ರಾಣಿಗಳು, ಸಾಕು ಪ್ರಾಣಿಗಳನ್ನ. ಇನ್ನೊಂದು ವಿಷಯ ಅಂದ್ರೆ, ಆ ಕಾಲದಿಂದ ಹಿಡಿದು ನಾವುಗಳು ಹಸುಗಳನ್ನ ಬಿಟ್ರೆ ಅವುಗಳೇ ಸ್ವಲ್ಪ ದಿನ ನಾವು ಹೋಗ್ಬೇಕು, ಹೋಗಿ ಅಲ್ಲಿ ಬಿಟ್ಟು ಬಂದ್ರೆ ಅದೇ ಮೇಯಿಸ್ಕೊಂಡು ಅದೇ ಬಂದ್ಬಿಡ್ತದೆ. ಹಂಗೆ ಇತ್ತು ನಮ್ಮ ಏರಿಯಾ, ಆತರ ಮೊದಲಿಂದಲೂ ಆ ರೀತಿ ಇತ್ತು, ಹಂಗೆ ಇತ್ತು. ಇವಾಗ ಏನಾಗಿದೆ ಅಂದ್ರೆ, ಸ್ವಲ್ಪ ಫಾರೆಸ್ಟ್ ಅನ್ನು ಕಂಟ್ರೋಲ್ ಬಂದಾಗ ಒಳ್ಳೆ ಫ್ಯಾಕ್ಟ್ರಿ ಇದೆ. ಇವಾಗ ಏನ್ ಬಂದಿವಾಗ ಯಾರು ಸೌದೆಗೆ ಹೋಗಂಗಿಲ್ಲ, ಯಾರು ಅಲ್ಲಿ ಕೂರಿನೋ ಏನು ಮೇಯ್ಸಕ್ ಹೋಗಂಗಿಲ್ಲ. ಬಟ್ ಏನಂದ್ರೆ, ಹಸುಗಳು ಹೋಗಿ ಇಲ್ಲಿ ಬರ್ಬೋದು, ಕುರಿಗಳು ಹೋಗಿ ಬರ್ಬೋದು, ತುಂಬಾ ಡೀಪ್ ಆಗಿ ಒಳಗಡೆ ಹೋಗಂಗಿಲ್ಲ. ಇಲ್ಲೆಲ್ಲ ನಮ್ಗೆ ಎಲ್ಲ ಬೇಲಿಗಳು ಹಾಕ್ತಿದ್ದಾರೆ, ಎಷ್ಟು ಹೋಗಕ್ಕೆ ಬೇರೆ ಗಾಡಿಗಳು ಯಾವ್ದು ಹೋಗಲ್ಲ. ಜನಗಳು ಅದು ದಾಟ್ಕೊಂಡು ಹೋಗುತ್ತಾ? ದಾಟ್ಕೊಂಡು ಹೋಗ್ತದೆ, ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ಈ ಆನೆಗಳು ಬರೋದು ತರ ಎಲ್ಲ ಕಂಟ್ರೋಲ್ ಎಲ್ಲ ಮಾಡಿದ್ದಾರೆ, ಎಲ್ಲ ಇದೆ. ಬೇರೆ ಬೇರೆ ಎಲ್ಲ ಬರ್ತದೆ. ಹುಲಿ ಬಂದಿದೆ ಅಂತ ಹೇಳ್ತಾ ಇದಾರೆ, ಸುಮಾರು ಜನ ಹಿಡಿದು ಹೋಗಿದೆ. ನಮ್ಮ ನಾಯಿ ಹೋಗಿದೆ, ಹಸುಗಳೆಲ್ಲ ಹೋಗಿದೆ, ಕುರಿಗಳು ಹೋಗಿದೆ ಅಂತ ಅವ್ರು ಬಿಡಬಾರ್ದಲ್ವಾ? ಈ ಕಡೆ ಊರಿದೆ ಅಂದ್ಮೇಲೆ ಅದಕ್ಕೆಲ್ಲ ಯಾವ ಆಕ್ಷನ್ ತಗೊಳಲ್ಲ. ಬಟ್ ಅದಕ್ಕೆ ಪರಿಹಾರನೂ ಕೊಡಲ್ಲ, ಏನಿಲ್ಲ. ಜನಗಳಂತೂ ಹೋಗಿ ಯಾರು ಹೋಗಂಗಿಲ್ಲ, ಕಾಡು ಒಳಗೆ ಹೋಗಂಗಿಲ್ಲ. ಇವಾಗ ಈ ಘಟನೆ ಆಗಿದ್ದು ಹೆಂಗಂದ್ರೆ, ಆಂಟೋನಿ ಅವರದ್ದು ಹಸು ಮಿಸ್ ಆಗಿದೆ. ಆಂಟೋನಿ ಅವ್ರದ್ದು ಹಸುನ ಹುಡುಕ. ಆಂಟೋನಿ ಅವರು ನಮ್ಮ ದೊಡ್ಡಪ್ಪ ಮಗ. ದೊಡ್ಡಪ್ಪ ಅಂದ್ರೆ ಸ್ವಂತ ದೊಡ್ಡಪ್ಪ ಅಲ್ಲ, ನಮ್ಮ ರಿಲೇಷನ್ ಅಲ್ಲಿ. ಹೌದು. ಮತ್ತೆ ಇನ್ನು ಕುಮಾರ್ ಅನ್ನೋರು ಆಂಟೋನಿಗೆ ಅಳಿಯ, ಅಂದ್ರೆ ವೈಫ್ ತಮ್ಮ ರಿಲೇಷನ್. ಇನ್ನೊಂದು ನನ್ನ ತಮ್ಮ ರಿಲೇಷನ್. ಊರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇಲ್ಲೆಲ್ಲ ನೋಡಿದ್ರೆ ಎಲ್ಲರೂ ರಿಲೇಷನ್, ಯಾವ ರೀತಿಯಲ್ಲಿ ಹೋದ್ರು ರಿಲೇಷನ್. ಇವಾಗ ಇಲ್ಲಿ ಬಂದ್ಬಿಟ್ಟು ಹಿಂದೂ ಮುಸ್ಲಿಮು ಆತರ ಏನ್ ಭೇದ ಭಾವ ಏನಿಲ್ಲ. ನಾವ್ ಎಲ್ರು ಅಣ್ಣ ತಮ್ಮಂದಿರ ತರ ಇರ್ತೀವಿ. ಏನ್ ಗಲಾಟೆ ಆದ್ರೂ ಎಷ್ಟೋ ಸರ್, ಇದೆಲ್ಲ ಸ್ಟೋರಿ ಹೇಳ್ಕೊಂಡ್ ಬಂದ್ರೆ ತುಂಬಾನೇ ಇದೆ. ಕಾವೇರಿ ಗಲಾಟೆ ಆಗ್ಬೇಕಾದ್ರೆ ನಮಗೆ ರಕ್ಷಣೆ ಕೊಟ್ಟಿರೋದು ನಮ್ಮ ಮುಸ್ಲಿಂ ಸಹೋದರಗಳು, ಹತ್ರ ಇರೋ ಕನ್ನಡಿಗರು ಎಲ್ಲ ಸಪೋರ್ಟ್ ಮಾಡಿದ್ರು. ನಾವು ಕರ್ನಾಟಕದಲ್ಲಿ ಇದ್ವಿ. ಕರ್ನಾಟಕದಲ್ಲಿ 2 ತಲೆಮಾರಿಂದ ನಾವು ಇಲ್ಲೇ ಇದ್ದೀವಿ ಸರ್. ಇಲ್ಲಿ ಬಂದ್ಬಿಟ್ಟು ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಇದರಲ್ಲಿ, ಯಾಕಂದ್ರೆ ಇಲ್ಲಿ ಭಾಷೆನೂ ಬರ್ತದೆ. ಸೆಕೆಂಡ್ ಏನಂದ್ರೆ, ನಾವು ಯಾವ ಜಾತಿ ಅಂತ ಬರ್ತದೆ. ಓಕೆ, ಇದರಲ್ಲಿ ಒಂದು ಹೇಳ್ಬೇಕಂತ ಹೇಳಿದ್ರೆ, ಇವ್ಗೆಲ್ರ ಹೆಸರು ಕ್ರಿಶ್ಚಿಯನ್ ನೇಮ್ ಇರೋದ್ರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸರ್. ಸ್ಟಾರ್ಟ್ ಆಗ್ಬೇಕಾದ್ರೆ
ಹೆಸರು ಅಲ್ಲಿ ಬರ್ತಾ ಇತ್ತು, ಹ್ಮ್ ಎಲ್ಲಿ ಓದ, ಹ್ಮ್ ಎಷ್ಟು ಜನ ಓದಿದ್ರು ಇಲ್ಲ ಗೊತ್ತಿಲ್ಲ, ಬಟ್ ನಿಮ್ಮ ಹೆಸರಲ್ಲಿ ಹ್ಮ್ ಬಂದಿತ್ತು. ನಾನು ಆವಾಗಲೇ ಅನ್ಕೊಂಡಿದ್ದೆ ಇದ್ರಲ್ಲಿ ಯಾಕೆ ಇವ್ರು ನಿಮ್ಮನ್ನ ಎಳ್ದು ಬಿಡ್ತಾ ಇದಾರೆ ಅಂತ. ಹ್ಮ್ ಜನಗಳು ಹಂಗೆಲ್ಲ ಮಾತಾಡ್ತಾರೆ, ಹ್ಮ್ ಮಾಧ್ಯಮದಲ್ಲಿ ಹೆಂಗೆಂಗೋ ಬರ್ತಾರೆ ನ್ಯೂಸ್ಗಳು, ಹ್ಮ್ ಅದೆಲ್ಲ ನಾವು ಎಲ್ಲನೂ ತಲೆ ಕೆಡ್ಸ್ಕೊಂಡು ಇರಕ್ಕಾಗಲ್ಲ. ಓಕೆ ನಮ್ಗೆ ಬೇಕಾಗಿರೋದು ಹಸುನು ಹುಡ್ಕಕ್ ಹೋದ್ರು, ಹ್ಮ್ ಹುಡುಕಕ್ ಹೋದಾಗ ತುಂಬಾ ಕಡೆ ಹುಡುಕಾಗಿದ್ದಾರೆ, Okay. ಸಿಕ್ಕಿಲ್ಲ. ಸಿಕ್ಕಿಲ್ಲ. ಒಂದು ದೊಡ್ಡ ಬಂಡೆ ಮೇಲೆ ಮಲಗಿ ಆಮೇಲೆ ಮನೆಗೆ ಹೋಗೋಣ ಬೆಳಗಿನ ಜಾವ ಆಲ್ರೆಡಿ ನೈಟ್ ಟೈರ್ಡ್ ಆಗಿ ಮಲ್ಕೊಂಡಿದ್ದಾಗ ಆಗಿರೋದು. ಮಲಗಿದ್ದಾರೆ. ಒಬ್ರು ಸ್ವಲ್ಪ ಸಪರೇಟ್ ಆಗಿ ಮಲಗಿದ್ದಾರೆ, 3 ದಿನ ಹತ್ರ ಮಲಗಿದ್ದಾರೆ. ನಮ್ಗೆ ಬಂದ ನ್ಯೂಸ್ ಓಕೆ ನಮ್ಗೆ ಬಂದ ನ್ಯೂಸ್, ಯಾಕಂದ್ರೆ ಒಬ್ರು ತಪ್ಸ್ಕೊಂಡಿದ್ದಾರೆ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರ ಹತ್ರ ಅವರಿಂದ ಬಂದಿರೋ ನ್ಯೂಸ್ ಇದು. ನ್ಯೂಸ್ಗಳು. ಎಸ್ ಎಸ್. ಬಟ್ ಇಲ್ಲಿ ಯಾರು ಅದು ಒಬ್ಬ ಒಂದು ಸಿಕ್ಕಿಲ್ಲ ಅಂದ್ರೆ ಈ ನ್ಯೂಸ್ ಸಿಗ್ತಾ ಇದ್ದಿಲ್ಲ ನಿಮ್ಗೆ ಯಾರಿಗೂ. ಎಸ್ ಹೌದು, ಅದೊಂದು ಸಿಗ್ತಾ ಇರ್ಲಿಲ್ಲ. ಇನ್ನೊಂದು ವಿಷಯ, ಇಲ್ಲಿ ಶೂಟ್ ಔಟ್ ಮಾಡಿರೋದು ಯಾಕಂದ್ರೆ ಇಲ್ಲಿಂದನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಸ್. ಶೂಟ್ ಔಟ್ ನೋಡಿದ್ರೆ ಹ್ಮ್ ನೀವು ನಂಬಲ್ಲ. ಹ್ಮ್ ಅವರು ಇಲ್ಲಿ ಮೆಸೇಜ್ಗಳೆಲ್ಲ ನ್ಯೂಸ್ಗಳೆಲ್ಲ ಹೇಳ್ತಾ ಇದ್ದಾರೆ, ನಮ್ಮಿಂದ ಶೂಟ್ ಔಟ್ ಮಾಡಿದ್ದಕ್ಕೆ ಅವ್ರು ಶೂಟ್ ಔಟ್, ಅವ್ರ ರಕ್ಷಣೆಗೋಸ್ಕರ ಶೂಟ್ ಔಟ್ ಎಸ್ ಎಸ್ ಹಾಗೆ ಬರ್ತಾ ಇದೆ. ಬಟ್ ಅಲ್ಲಿ ನಾವು ನೇರವಾಗಿ ನೋಡಿದ್ರೆ ಶೂಟ್ ಔಟ್ ಆಗಿರೋದು ಸರ್. ಶೂಟ್ ಔಟ್ ಅಂದ್ರೆ ಏನ್ ಸರ್, ಈಗ ನೀವು ಹೊಡೆಯಕ್ ಬಂದ್ರೆ ನಾನು ಹೊಡೆಯಕ್ ಬರ್ತೀನಿ, ಹೌದು ನೀವ್ ಎಲ್ಲಿ ಹೊಡಿತಾರ ನನ್ಗೆ ಗೊತ್ತಾಗಲ್ಲ, ನಾನು ಎಲ್ಲಿ ಹೊಡಿತೇನೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಬಟ್ ಇಲ್ಲಿ ಶೂಟ್ ಮಾಡಿರೋದು ಮನಪೂರ್ವಕವಾಗಿ ಶೂಟ್ ಮಾಡಿರೋದು, ಮನಪೂರ್ವಕವಾಗಿ. ಸರ್ ಯಾರು ಸರ್ ರಕ್ಷಣೆಗಾಗಿ ಹೊಡೆಯವರು ಹಿಂಗಾಕಿ ಹೆಂಗ್ ಹೊಡಿತಾರೆ ಸರ್? ಹೌದು ಯಾಕಂದ್ರೆ ನನ್ಗೆ ಇದನ್ನ ಎಲ್ಲ ನ್ಯೂಸ್ ಚಾನೆಲ್ ನಾನು ಹೇಳಿದೀನಿ, ನನ್ನ ತಮ್ಮನ್ಗೆ ಬೇರೆ ಇಬ್ಬರು ನಾನು ನೋಡಕ್ಕೆ ನನ್ಗೆ ಆಗ್ಲಿಲ್ಲ. ಯಾಕಂದ್ರೆ ಅವ್ರವ್ರ ರಕ್ಷಣಾ ಸಂಬಂಧ ಮಾತ್ರ ಅವ್ರನ್ನ ಭೇಟಿ ಆಗಕ್ಕಾಗಲ್ಲ. ನನ್ನ ತಮ್ಮನ್ಗೆ ಹೊಡೆದಿರ ಸರ್, ಹಿಂಗೆ ಹೊಡೆದಿದಾರ ಸರ್. ಅದ್ ಎಷ್ಟ್ ಸಲ ಹೊಡೆದ್ರು, ಏನ್ ಮಾಡಿದ್ರು, ಇಲ್ಲ ಕೈ ಹಾಕಿತ್ರು ಏನೋ ಗೊತ್ತಿಲ್ಲ ಸರ್. ಸರ್ ಇಷ್ಟು ಅಗಲ ನಾನು ಇದರಿಂದ ಹೋಗ್ಬೋದು, ಇಲ್ಲಿಂದ ಹಿಂಗ್ ಹೋಗ್ಬೋದು. ಅಂದ್ರೆ ಯಾವ ರೀತಿ ಹೊಡೆದಿರ್ಬೋದು, ಎಷ್ಟು ಹತ್ತಿರದಿಂದ ಹೊಡೆದಿರ್ಬೋದು. ಹಿಂಗ್ ಹೊಡೆದಿರೋದು ಬೇರೆ, ಹಿಂಗ್ ಹೊಡೆಯೋದು ಬೇರೆ. ಹೌದೌದು ಅಲ್ಲ ಸರ್, ಹೌದು. ಅದ್ ಮತ್ತೆ ಇದನ್ನ ನಾವು ಕೇಳಲ್ಪಟ್ಟು ಅವ್ರಿಗೆ ಕೈ ಕಾಲು ಕಟ್ಟಿ ಮೊಣಕಾಲು ಹಾಕಿ ಹೊಡೆದಿರೋದು ಅಂತ. ಹಾಗಾದ್ರೆ ಇದು ಹೊಡೆದಿರೋದು ಮೊಣಕಾಲು ಹಾಕಿದಾಗ ಹೊಡೆದಿರ್ಬೋದು. ಹಾಗಾದ್ರೆ ಸರ್ ಏನ್ ಮಾಡಿದ್ರು ಎಂತ ಮಾಡಿದ್ರು ಗೊತ್ತಿಲ್ಲ ಸರ್. ಸರ್ ಹಂಗೆ ಏನಾದ್ರು ಆಗಿದ್ರೆ, ಏಕಾಏಕಿ ಅಲ್ಲಿ ಗಲಾಟೆ ಆಗಿದ್ರೆ, ಯಾಕೆ ಅವ್ರ ಸೈಡಿಂದ ಯಾರಿಗೂ ಏನಾಗಿಲ್ಲ? ಅವ್ರು ಒಬ್ರಿಗೂ ಯಾರಿಗೂ ಪೆಟ್ಟು ಬಿದ್ದಿಲ್ಲ, ಯಾರಿಗೂ ಪೆಟ್ಟು ಬಿದ್ದಿಲ್ಲ ಸರ್, ಯಾರಿಗೂ ಪೆಟ್ಟು ಬಿದ್ದಿಲ್ಲ. ಯಾರಿಗೂ ಏನು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಯಾರಿಗೂ ಇಲ್ಲ ಸರ್. ಆಗಿದ್ರೆ ಒಂದ್ ವೇಳೆ ಅಡ್ಮಿಟ್ ಆಗ್ಬೋದಿತ್ತಲ್ವಾ ಸರ್? ಅದು ಅಡ್ಮಿಟ್ ಆಗೋದು. ಇನ್ನೊಂದು ವಿಷಯ ಏನಂದ್ರೆ, ಈ ಏರಿಯಾದಲ್ಲಿ ಅಲ್ಲಿ ಇಲ್ಲಿ ಯಾರೋ ಒಬ್ಬರು ಸಿಗ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಿದಾರೆ. ಹೆಂಗ್ ಹಿಡಿತಾರೆ ಅಂದ್ರೆ, ಅವ್ರು ಏನಾದ್ರು ಬೇಟೆ ಆಡಿದ್ರೆ ಅದ್ರ ಮಾಂಸ ಪ್ಲಸ್ ಏನ್ ಇದಿತ್ತು ವಸ್ತುಗಳಿದ್ದವು ಅದು ಪ್ಲಸ್ ಯಾರು ಹೋದ್ರು, ನಾನು ಹೋದ್ರೆ ನನ್ನನ್ನು ಕೂರಿಸಿ ಎಲ್ಲಾನು ಸೇರಿಸಿ ಫೋಟೋ ತೆಗೆದು ನ್ಯೂಸ್ ಪೇಪರ್ ಹಾಕ್ತಾರೆ. ಎಷ್ಟು ನ್ಯೂಸ್ ಪೇಪರ್ ಹೌದು, ಖಂಡಿತ ಖಂಡಿತ. ಯಾಕೆ ಇದು ಹಾಕಿಲ್ಲ? ಯಾವುದೇ ಪೇಪರ್ ಅಲ್ಲೂ ಬಂದಿಲ್ವಾ? ಯಾವ ಪೇಪರ್ ಬಂದಿಲ್ಲ ಬೆಳಗ್ಗೆ ನ್ಯೂಸ್ ಬರ್ತದೆ ಸರ್, ಯಾವ ಪೇಪರ್ ಅಲ್ಲೂ ಬಂದಿಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಹಂಗೆ ಏನಾದ್ರು ಆಗಿದ್ರೆ ಇವಾಗ ಬಂದ್ಬಿಟ್ಟು ನಾವೆಲ್ಲ ಸಂಸ್ಕಾರ ಎಲ್ಲ ಮುಗಿಸ್ಕೊಂಡು ಬಂದು ಜಸ್ಟ್ ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ದೀನಿ. ಅದರಲ್ಲಿ ಇಷ್ಟು ಐಟಮ್ಸ್ ನಂಗೆ ಸಿಕ್ತಂತ, 20 kg ಏನೋ ಮಾಂಸ ಸಿಕ್ತು, ಅವ್ರ ಹತ್ರ ಇದೆಲ್ಲ ಇತ್ತು ಅಂತ ಹೇಳಿ ಹಾಕಿದ್ದಾರೆ ಫೋಟೋದಲ್ಲಿ. ಅಲ್ಲೇ ಹೊಸ ಚಪ್ಪಲಿ ಸರ್, ಚಪ್ಪಲಿ ಹಾಕೊಂಡು ಹೋದ್ರೆ ಕಾಡಲ್ಲಿ ಹೆಂಗಿದೆ ಸರ್, ಕಾಡೇನು ಟೈರಿಂಗ್ ಮಾಡಿ ಇಟ್ಟಿರ್ತಾರ ಚಪ್ಪಲಿ, ನಾವ್ ಹೆಂಗ್ ಹೋಗ್ತೀವಿ ಹಂಗಿರ್ತದ. ಮನೇಲಿ ಹಾಕಿರೋ ಚಪ್ಪಲಿ ಕೂಡ ಸಮಟೈಮ್ಸ್ ಹೊಸ ಸ್ಲಿಪ್ಪರ್ ಇದೆ, ಅದು ಸರ್ ಹೊಸ ಚಪ್ಪಲಿ ಇದೆ, ಲೇಬಲ್ ಕೂಡ ತೆಗ್ದಿಲ್ಲ ಸರ್. ನೀವ್ ಇದೆಲ್ಲ ಮಾಡಿದ್ರಲ್ಲ, ಯಾಕೆ ಮಾಡಿದ್ದು ಡೆಡ್ ಬಾಡಿ ಜೊತೆ ಇಟ್ಟು ಯಾಕೆ ಫೋಟೋ ತೆಗ್ದಿಲ್ಲ? ಹೌದು, ಕರೆಕ್ಟ್, ರೈಟ್. ಯಾಕೆ ಫೋಟೋ ತೆಗ್ದಿಲ್ಲ? ಕರೆಕ್ಟ್ ಆಗಿದೆ ಪ್ರಶ್ನೆ. ಇವ್ರು ಮಾಡಿ ತಪ್ಪೇ ಇರ್ಲಿ ಸರ್, ಶೂಟ್ ಮಾಡಕ್ಕೆ ಯಾರು ರೈಟ್ಸ್ ಕೊಟ್ಟಿಲ್ಲ. ಹೌದು, ಇವ್ರ ಮೇಲೆ ಯಾವ ಕಂಪ್ಲೇಂಟ್ ಗಳು ಇಲ್ಲ. ಮತ್ತೆ ಶೂಟ್ ಔಟ್ ಮಾಡ್ಬೇಕು ಅಂದ್ರೂ ಕೂಡ ಮೊಣಕಾಲಿಂದ ಕೆಳಗಡೆ ಮಾಡಕ್ ಮಾತ್ರ ಪರ್ಮಿಷನ್ ಇದೆ ಸರ್. ಅದ್ರಲ್ಲಿ ಏನಂತ ಅಂದ್ರೆ, ಅವ್ರ ರಕ್ಷಣೆಗೋಸ್ಕರ ಮಾಡ್ಬೇಕಾದ್ರೆ ಎಲ್ಲೆಲ್ಲೋ ಬೀಳ್ತದೆ. ಆಯ್ತು, ಅವ್ರ ರಕ್ಷಣೆಗೆ ಎಲ್ಲೋ ಅವ್ರಿಗೆ ಪೆಟ್ಟು ಬಿದ್ದಿಲ್ವಲ್ಲ ಸರ್? ರಕ್ಷಣೆಗೋಸ್ಕರ ಮಾಡ್ಬೇಕಾದ್ರೆ ಎಲ್ಲೆಲ್ಲೋ ಪೆಟ್ಟು ಬೀಳ್ತದೆ ಅಂತ ಹೇಳ್ತಾರೆ ಸರ್, ಸಾಯ್ತಾರೆ ಅಂತಾರೆ ಹೇಳ್ತಾರೆ. ಓಕೆ, ಸಾಯಿರ್ಲಿ, ಎಲ್ಲ ಮಾಡ್ಲಿ, ಅದು ಹೆಂಗೆ ಇಲ್ಲಿ ಬಂದು ಬಿಡ್ತದೆ ಸರ್? ಹೌದು ಹೌದು ಸರ್. ಇದು ಅದು ಹೊಡೆದಿರೋದು ಈ ಕಡೆ ಹಿಂಗ್ ಮೇಲಿಂದ ಹೊರಗಡೆ ಬರ್ಬೇಕು ಸರ್. ನನ್ನ ತಮ್ಮನ್ಗೆ ಪೋಸ್ಟ್ ಮಾರ್ಟಮ್ ಮಾಡಕ್ ಮುಂಚೆ ತಿರ್ಗಿಸಿದೆಲ್ಲ ತೋರಿಸಿದ್ರು, ಎಲ್ಲಾನು ನಾವು ನೋಡ್ಕೊಂಡ್ ಬರ್ಬೇಕಾಗಿತ್ತು. ನೋಡ್ಬೇಕಾದ್ರೆ ಎಲ್ಲಿನೂ ಶೂಟ್ ಔಟ್ ಮಾಡಿದ್ರು, ಎಲ್ಲಿನೂ ಹೊರಗಡೆ ಬಂದಿಲ್ಲ ಸರ್. ಇಷ್ಟು ದೊಡ್ಡ ಗಾಯ ಆಗಿದಂದ್ರೆ ಅದ್ರ ಶೂಟ್ ಔಟ್ ಮಾಡಿದ್ದು ಏನ್ ಬುಲೆಟ್ ಏನೋ ಇದೆ ಅಲ್ಲ, ಅದು ಹೊರಗಡೆ ಬರ್ಬೇಕಲ್ಲ, ಅದು ಬಂದಿದ್ದು ಎಲ್ಲಿ ಇಲ್ಲ. ಮತ್ತೆ ನಮ್ಮ ತಮ್ಮನ ಕೈ ಒಂದ್ ಪಾಪ ಹಿಂಗ್ ಇಟ್ಕೊಂಡು ತರ ಫುಲ್ ಸ್ಟಿಫ್ನೆಸ್ ಆಗಿತ್ತು. ಯಾಕಂದ್ರೆ ಅದು ಡೆಡ್ ಬಾಡಿ ಅಂತ ತಗೊಂಡೋಗಿ ಬೀಸಕ್ ಬಂದಿದ್ದಾರೆ ಹೊರತು ಅದಕ್ಕೆ ಏನ್ ಮಾಡ್ಕೊಂಡು ಡೆಡ್ ಬಾಡಿ ಅಂದ್ರೂ ನಾವು ಅದಕ್ಕೊಂದು ರೆಸ್ಪೆಕ್ಟ್ ಅದೆಲ್ಲ ಏನ್ ನಡೆದಿಲ್ಲ.
ಇನ್ನೊಂದು ವಿಷಯ ಏನಂದ್ರೆ ಇಲ್ಲೆಲ್ಲ ನಮ್ದಿರೋದು ಹಂಗೆ ಹೋದ್ರು ತಾಲೂಕಾ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇರೋದು ಕೊಳ್ಳೇಗಾಲ. ನಾವು ಆನೂರು ತಾಲೂಕು ಇದ್ರು ನಮ್ಮಲ್ಲಿ ಯಾವ ಹಾಸ್ಪಿಟಲ್ ಇಲ್ಲ. ಹೌದು ಹೌದು. ಕೊಳ್ಳೇಗಾಲ ಇಲ್ಲ ಅಂದ್ರೆ ಚಾಮರಾಜನಗರ ತಗೊಂಡು ಹೋಗ್ತೀವಿ. ಇದೆಲ್ಲ ನಾವು ಕ್ವಶನ್ ಮೈಸೂರಿಗೆ ತಗೊಂಡು ಹೋದ್ರಲ್ಲ, ಕ್ವಶನ್ ಮಾಡಿದಾಗ ಈ ಪೋಸ್ಟ್ ಮಾರ್ಟಮ್ ಈ ತರ ಇದೆಲ್ಲ ಇರೋದು ಏನೋ ಇನ್ವೆಸ್ಟಿಗೇಷನ್ ಆಗಿ ನಡೆಯೋದು ಮೈಸೂರಿಂದಾನೆ, ಚಾಮರಾಜನಗರದಿಂದ ಇಲ್ಲ ಅಂತ ಹೇಳಿ. ಯಾಕೆ ನಮ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ಚಾಮರಾಜನಗರದಲ್ಲಿ ಏನೇನ ಇದೆ ಪೋಸ್ಟ್ ಮಾರ್ಟಮ್ ಮಾಡ್ತಾರ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ನಾವ್ ಅಲ್ಲಿ ಹೋಗಿ ನೋಡಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಂತ ಗೊತ್ತು. ನಾವ್ ಅಲ್ಲಿ ಏನನ್ನ ಮಾಡ್ತಾರೆ ಏನನ್ನ ಮಾಡಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿಂದ ಮೂವ್ ಆಗಕ್ ಮುಂಚೆ ಯಾವ ಸುದ್ದಿನ ನಮ್ಗೆ ಗೊತ್ತಿಲ್ಲ. ಯಾರೋ ಫಾರೆಸ್ಟ್ ನಮ್ದು ರಿಲೇಷನ್ಗೆ ಯಾರಿಗೂ ಫಾರೆಸ್ಟ್ ರೇಂಜರ್ ಯಾರೋ ಹೇಳಿ ಕಾಲ್ ಮಾಡಿದ್ರೆ ಈ ತರ ಆಗಿದೆ ಅಂತ ಹೇಳಿದ್ರೆ ಓಕೆ. ನಮ್ಗಳ ವಿಷಯ ಹೆಂಗ್ ಬಂತಂತ ಹೇಳಿದ್ರೆ, ನಾನು ನನ್ನನ್ನ ಮದುವೆ ಮಾಡಿ ಕೊಟ್ಟಿರೋದು ಕೇರಳದವರು. ನಾನು ಕೇರಳಕ್ಕೆ ಹೋಗಿದ್ದೆ. ಕೇರಳಕ್ಕೆ 14th ಮಾರ್ನಿಂಗ್ ಹೋಗಿದ್ದೆ. 15th ಮಾರ್ನಿಂಗ್ ನನ್ನ ಅಮ್ಮ ಫೋನ್ ಮಾಡ್ತಾ ಇದ್ದಾರೆ. ಏನ್ ಹಂಗೆ ಅರೆಸ್ಟ್ ಮಾಡಿದ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ಕೇಸ್ ಹಾಕ್ತಾರೆ. ಬಟ್ ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದಾರಂತೆ ಏನಂತ ವಿಚಾರಿಸ್ಕೊಂಡು ನಾನು ಇನ್ನೊಬ್ಬರವ್ರಿಗೆಲ್ಲ ಕಾಲ್ ಮಾಡ್ತಾ ಇದ್ದೀನಿ. ಯಾರ ನಂಬರು ಸಿಗ್ತಾ ಇಲ್ಲ. ಫೈನಲಿ ನಮ್ದು ಎಕ್ಸ್ ಚೇರ್ಮನ್ ಅವ್ರಿಗೆ ನಾನು ಕಾಲ್ ಮಾಡಿದೆ. ಅವ್ರಿಗೆ ನನ್ನ ಹೆಸರು ಮಾರ್ಗ ರೋಸ್ಮೇರಿ, ನನ್ನನ್ನು ಕರೆದು ರೋಸಿ ಅಂತ. ರೋಸಿ ಈ ಥರ ಆಗಿದೆ ಬಂದು ಅಷ್ಟೇ ನನ್ನ ವಿಷಯ. ಮಾಹಿತಿ ಎಷ್ಟೊತ್ತಿಗೆ ಗೊತ್ತಾಗಿದ್ದು? ನನಗೆ ಅರೌಂಡ್ 8 ಮಾರ್ನಿಂಗ್ 8:30. ಓಕೆ ಓಕೆ. ಯಾಕಂದ್ರೆ ಅಮ್ಮ ಒಂದು 8 o'clock ಕಾಲ್ ಮಾಡಿದ್ರು. ನಾನು ಅಲ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ ಆಗಿದೆ ಅಂತ ಹೇಳಿದ್ರು. ವರ್ಕ್ ಬಂದೆ, ಅಲ್ಲೆಲ್ಲ ವರ್ಕ್ ಬಂದ್ವಿ. 11 ಪಾರ್ಟಿ ಇಲ್ಲಿ ರೀಚ್ ಆದೆ. ಇಲ್ಲೆಲ್ಲ ಪ್ರೊಟೆಸ್ಟ್ ನಡೀತದೆ, ಎಲ್ಲ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನಮ್ಮವರೆಲ್ಲ ಹೋಗಿ ಅದು ಬೆಳಗ್ಗೆಲ್ಲ ಯಾರು FIR ಎಲ್ಲ ಬರ್ಕೊಟ್ಟಿಲ್ಲ ಅಂತ ಒಪ್ಕೊಂಡಿಲ್ಲ ಅಂತ. ಈವ್ನಿಂಗು FIR ಬರ್ದಿದ್ದಾರೆ. ಸ್ವಲ್ಪ ಜನ ಹೋಗ್ಬಿಟ್ಟು ಅದು ಪಾಪ ಎಲ್ಲ ಇರೋ ಟೆನ್ಷನ್ಗೆ ಏನೇನು ಬರ್ದು ಕೊಟ್ರು ಅಂತ ನಮಗೆ ಒಂದು ಮಾಹಿತಿ ಇಲ್ಲ. ಸೊ ಬರ್ದು ಕೊಟ್ರು, ಎಲ್ಲ ಆಯ್ತು. ಪ್ರೊಟೆಸ್ಟ್ ಕಂಟಿನ್ಯೂ ಆಗ್ತಾ ಇದೆ. ಕಂಟಿನ್ಯೂ ಆಗ್ಬೇಕಾದ್ರೆ ಎರಡು ಕಡೆನೂ ಫುಲ್ ಬ್ಲಾಕ್ ಮಾಡಿಟ್ರು. ಎರಡು ಕಡೆ ಯಾಕಂದ್ರೆ ಡಬಲ್ ರೋಡ್, ಎರಡು ಕಡೆ ಬ್ಲಾಕ್ ಮಾಡಿಟ್ರು. ಮೆತ್ತಿಗೆ ಮಾತಾಡ್ಬೇಕಾದ್ರೆ ಬಟ್ ಇಲ್ಲಿ ಇದರಲ್ಲಿ ಒಂದೊಂದು ವಿಷಯ ಎಲ್ಲ ಇಷ್ಟಪಡ್ತೀನಿ. ನಮ್ದು MLA ಆಗ್ಲಿ ಪೊಲೀಸ್ ಅವರಾಗ್ಲಿ ತುಂಬಾ ಸಪೋರ್ಟ್ ಆಗಿದ್ರು. ಎಲ್ಲಿನೂ ನಮ್ಮ ಮಕ್ಕಳಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾರು ಏನಿಲ್ಲ. ಅವರು ಸಪೋರ್ಟ್ ಆಗಿ ನಿಂತರು. ನಾವ್ ಏನೇನೆಲ್ಲ ಕೋರಿಕೆರ್ತೇವ ಅಷ್ಟು ತಾಳ್ಮೆಯಿಂದ ಹೇಳಿದ್ದಾರೆ. ಯಾಕಂದ್ರೆ ಇದೆಲ್ಲ ಆಗ್ಬೇಕಾದ್ರೆ ನಾನು ಇರ್ಲಿಲ್ಲ, ಬಟ್ ಆಗಿತ್ತು. ನ್ಯೂಸ್ ಅಲ್ಲೂ ನೋಡಿದ್ವಿ ಡೈರೆಕ್ಟ್. ಅದಾದ್ಮೇಲೆ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಅದಾದ್ಮೇಲೆ, ಆಫ್ಟರ್ 11:40 PM ಆದ್ಮೇಲೆ. ಸೊ ಇದೆಲ್ಲ ಆಗ್ತದೆ. ಒಳಗಡೆ ಸ್ವಲ್ಪ ಮಾತುಕತೆ ಆಗ್ತದೆ. ಅಲ್ಲಿ ಯಾರು ಪೊಲೀಸ್ ಇಲಾಖೆಯವರು ಮಾತಾಡ್ತಾ ಇದ್ದಾರೆ, ಇಷ್ಟೆಲ್ಲ ಆಗಿದೆ, ನೀವು ಇನ್ನೂ ಕಂಟಿನ್ಯೂ ಮಾಡ್ತಾರೆ ಸರಿ ಆಗಲ್ಲ. ಯಾಕಂದರೆ ಎಲ್ಲನೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಒಂದು ಕಡೆ ದಾರಿ ಬಿಡಿ. ಆ ಕಡೆ ಎಲ್ಲ ಗಾಡಿಗಳು ಹೋಗ್ಬೇಕು. ತುಂಬ ಇದು ಲಗೇಜ್ ಗಾಡಿ ಏನೇನೋ ಗಾಡಿ ಇರ್ತದೆ, ವೆಯ್ಟ್ ಹೆವಿ ಗಾಡಿಗಳೆಲ್ಲ ಇರ್ತದೆ. ತಮಿಳ್ನಾಡು ಕರ್ನಾಟಕ ಏರಿಯಾ ಆಗಿರೋದ್ರಿಂದ ಇದೇ ರೋಡ್ ಸರ್. ಈ ಕಡೆ ತಮಿಳ್ನಾಡು, ಈ ಸೈಡ್ ತಮಿಳ್ನಾಡು ಅದೆಲ್ಲ ತೊಂದರೆ ಆಗ್ತದೆ, ಜನಗಳಿಗೆ ತೊಂದರೆ ಆಗ್ತದೆ. ಒಂದು ಕಡೆ ಬಿಟ್ಕೊಡಿ ಅಂತ ಹೇಳಿ ಒಂದು ಕಡೆ ಬಿಟ್ಕೊಟ್ಟಿವಿ. ಒಂದು ಕಡೆ ಬಿಟ್ಕೊಟ್ಟ ತಕ್ಷಣ ಮತ್ತೆ ಸ್ವಲ್ಪ ಲೈಟಾಗಿ ಶುರು ಆಯಿತು. ಇದನ್ನ ಕೈ ಬಿಡಿ, ಎಲ್ಲ ನಾವು ಆಲ್ರೆಡಿ FIR ಎಲ್ಲ ಆಗಿದೆ ಅಲ್ಲ, ಈ ಮನೆಗೆ ಹೊರಡಿ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಪೊಲೀಸ್ ಸೈಡಿಂದಾನೆ ಹೇಳಿದ್ರು. ನಮ್ಮ MLA ಅವರು ತುಂಬ ರಿಕ್ವೆಸ್ಟ್ ಮಾಡಿದ್ರು. ನಾನು ಭರವಸೆ ಕೊಡಿ, ನನ್ನನ್ನು ನಂಬಿ ಅಂತ ಹೇಳಿ ಭರವಸೆ ಕೊಟ್ಟರು. MLA ಯಾರು? ಭರವಸೆ ಕೊಟ್ಟರು. ಸರ್ ನಿಮ್ಮನ್ನು ನಂಬ್ತೀವಿ, ಬಟ್ ಬರೀ ಬಾಯಿ ಮಾತಲ್ಲಿ ನಂಬಲ್ಲ, ನಮ್ಗೆ ರಿಟರ್ನ್ ಬೇಕು. ಎಲ್ಲ ಕಡೆನೂ ರಿಕ್ವೆಸ್ಟ್ ಮಾಡ್ತಾರೆ. ರಿಟರ್ನ್ ಸಿಗ್ತಾ ಇಲ್ಲ, ಯಾರು ಕೊಟ್ಟಿಲ್ಲ. ಫೈನಲಿ ಇದೆಲ್ಲ ಆದ್ಮೇಲೆ ಮೆಟ್ಟಿಗೆ ಮತ್ತೆ ಮ್ಯಾನ್ಪುಲೇಟ್ ಆಗ್ತಾ ಇದೆ. ಇವಾಗ ಹೊರಡಿ ಆಲ್ರೆಡಿ ಅಲ್ಲಿ ಕಾಯ್ತಾ ಇದಾರೆ. ಸರ್ ನೈಟಲ್ಲಿ ಯಾರು ಸರ್ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ? ನೈಟಲ್ಲಿ ಮಾಡಿ 6 o'clock ಬಿಫೋರ್. ನೈಟಲ್ಲಿ ಯಾರು ಮಾಡಲ್ಲ. ನಾನು ನನ್ನ ಸೈಡಿಂದ ನನ್ನ ಬಾಡ ಎಷ್ಟೊತ್ತಿಗೆ ಮಾಡಿದ್ದು ಪೋಸ್ಟ್ ಮಾರ್ಟಮ್? ಸರ್ ಪೋಸ್ಟ್ ಮಾರ್ಟಮ್ ಅದಲ್ಲ, ಬೆಳಗ್ಗೆನೇ ಆಗಿರೋದು. ಇಲ್ಲಿ ಏನಾಗ್ತದೆ ಅಂದ್ರೆ ಆವಾಗಲೂ ಹೊರಡಕ್ಕೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ಯಾರಾದ್ರೂ ರಕ್ತ ಸಂಬಂಧ ಇದ್ದಾರೋ ಅವರಲ್ಲಿ 2-3 ಜನ ಕರ್ಕೊಂಡು ಹೋಗ್ಬೇಕು. ಒಂದು ವೈಫು ಪ್ಲಸ್ ರಕ್ತ ಸಂಬಂಧ ಅವ್ರು ಯಾರಿದ್ರು ಆ ಥರ ಕರ್ಕೊಂಡು ಹೋಗ್ಬೇಕು. ಇಷ್ಟು ಜನರನ್ನು ಕರ್ಕೊಂಡು ಹೋಗ್ಬೇಕು ಎಲ್ಲ ರೆಡಿ ಮಾಡ್ತಾರೆ. ನಮ್ಮಿಂದ ಯಾರು ನಮ್ಮ ತಮ್ಮನ ಕಡೆಯಿಂದ ನಾವು ರೆಡಿ ಇರಲಿಲ್ಲ. ಕುಮಾರ್ ಮತ್ತೆ ಆಂಟೋನಿಯನ್ ಅವ್ರ ಕಡೆಯಿಂದ ಸ್ವಲ್ಪ ಓಕೆ ಕನ್ವಿನ್ಸ್ ಆಗಿ, ಯಾಕಂದ್ರೆ ಒಬ್ರಿಗೂ ಹುಷಾರಿರ್ಲಿಲ್ಲ. ಆಂಟೋನಿಯನ್ ವೈಫ್ ಹುಷಾರಿಲ್ಲ. ನಮ್ದು ಕಾಮಗಿರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಆಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ರೆಡಿ ಮಾಡಿದ್ರು. ನಮ್ಮನ್ನೆಲ್ಲ ಕರೆದ್ರು, ನಾವು ಬರಲ್ಲ ಅಂತ. ಎಕ್ಸೆಪ್ಟ್ ನನ್ನ ಬೆಳಿಗ್ಗೆ ಆಗಲಿ
ಹೌದು ಓಣಿಗೆ ನಾವು ಬರ್ತೀವಿ, ಹೌದು ಇವಾಗಲೂ ಬರಕ್ಕೆ ನಾವು ರೆಡಿ ಇಲ್ಲ, ಹೌದು. ಇಷ್ಟು ನಾವು ಹೇಳ್ತಾ ಇದ್ವಿ. ಬಟ್ ನಮ್ಮ ಕಡೆಯವ್ರನ್ನೂ ಕನ್ವಿನ್ಸ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರು. ನಾವು ಒಂದೇ ಮಾತು, ನಾನು ಇವಾಗ ಬರಲ್ಲ, ಬೆಳಗ್ಗೆ ತಂದು ನಾವು ಟೈಮ್ ಕೊಡಿ. ಇನ್ನು ನಾನು ಅವ್ರು ಆ ಕಡೆ ಏನು ಹೇಳಿದ್ರೆ ಅಂದರೆ ನೈಟಲ್ಲಿ ಯಾರು ಪೋಸ್ಟ್ ಮಾರ್ಕ್ ಮಾಡಲ್ಲ, ಯಾರು ಚೆಕಿಂಗ್ ಬರಲ್ಲ. ನಾನು ಹಾಸ್ಪಿಟಲಲ್ಲಿ ಕೆಲಸ ಮಾಡೋದು. ಇದರಲ್ಲಿ ಯಾವ ಎಲ್ಲಿದೆ ಸರ್ ನೈಟಲ್ಲಿ? ಇಲ್ಲ ನಿಮಗೋಸ್ಕರ ಬೆಂಗಳೂರಿಂದ ಬಂದಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ ಅಂತ ಎಲ್ಲ ಸ್ಟಾರ್ಟ್ ಮಾಡಿ ನಾವು ಹೋಗಲ್ಲ ಅಂದರೆ ಆದ್ರೂ 9 ತನಕ. ಇದರಲ್ಲಿ ನಮ್ಮ ಪೊಲೀಸ್ ಸೈಡಲ್ಲಿ ಸಪೋರ್ಟಿವ್ ಇತ್ತು, ಲೈಟ್ ಆಗಿ ಸ್ವಲ್ಪ ಏನಂತ ಹೇಳಿದ್ರೆ ಸ್ವಲ್ಪ ಬ್ಲಾಕ್ ಮೇಲ್ ತರನು ಏನಾಗ್ತಾ ಅಂದ್ರೆ ಪ್ರೊಟೆಸ್ಟ್ ಮಾಡೋ ಟೈಮಲ್ಲಿ ಒಬ್ಬರು ಬಂದ್ರು ನಮ್ಮ ಜೊತೆ ಬಂದವರು, ಅಂದ್ರೆ 3 ಮನೆ ಕಡೆಯಿಂದನೂ ಸಪೋರ್ಟ್ ಆಗಿ ಬಂದ ಊರಲ್ಲಿ ಒಬ್ಬರು ಪೊಲೀಸ್ ಅವ್ರನ್ನ ತಂದಿದ್ದಾರೆ. ಅದರಲ್ಲಿ ನಾನು ಎಲ್ಲಿನೂ ನಮ್ಮ ಸೈಡ್ ತಪ್ಪಿಲ್ಲ ಅಂತ ಹೇಳಕ್ ಬಂದಿಲ್ಲ, ನಮ್ಮ ಸೈಡ್ ತಪ್ಪಾಗಿದೆ. ಬಟ್ ಅದರಲ್ಲಿ ಕರೆಕ್ಟಾಗಿ ನನ್ನ ತಮ್ಮಂದ್ರು ಇಬ್ರು, ಯಾಕಂದ್ರೆ ನೈಟ್ ಫುಲ್ ನಾವು ಹೋಗಲ್ಲ ಅಂತ ಹೇಳಿದ್ರು, ಇದೆಲ್ಲ ನೋಡ್ಕೊಂಡಿದ್ವಿ. ಒಂದು 6 ಜನ ಕರ್ಕೊಂಡೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಕೂರಿಸ್ಬಿಟ್ಟಿದ್ದೆ. ಇದರಲ್ಲಿ ಏನಂತ ಹೇಳಿದ್ರೆ ಪೀಟ್ರ್ ಮನೆ ಕಡೆಯವ್ರು ಮಾತ್ರ ಹೋಗ್ತಾ ಇಲ್ಲ, ಅವ್ರ ಮನೆ ಇಬ್ಬರು ಮನೆ ಫ್ಯಾಮಿಲಿ ಹೋಗಿದ್ದಾರೆ. ಅವರೆಲ್ಲ ಒಂದು 4 o'clock ಅಲ್ಲಿ ಹೊರಟು ಹೋದ್ರು, ಅವ್ರನ್ನೆಲ್ಲ ಪೊಲೀಸರು ಕರ್ಕೊಂಡು ಹೋದ್ರು. ನಮ್ಮ ಸೈಡಿಂದ ಮಾತ್ರ ಸ್ಕ್ಯಾನಿಂಗ್ ಏನೋ ಒಪ್ಕೊಳ್ತಾ ಇದ್ದಿಲ್ಲ ಅನ್ನೋದು ನಾವು ಒಪ್ಕೊಂಡಿಲ್ಲ, ಯಾಕಂದ್ರೆ ನಮ್ಗೆ ನ್ಯಾಯ ಸಿಗಲ್ಲ, ನಾವು ಒಪ್ಕೊಳ್ಳಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿದಿಲ್ಲ. ಇನ್ನೊಂದು ಏನಂದ್ರೆ ಇದರಲ್ಲಿ ನಾನು ಅರ್ಥ ಆಗಿದ್ರು ಕೂಡ ತಿಳ್ಕೊಳ್ಳಿಕ್ಕೆ ಎಷ್ಟಿತ್ತು ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಅಂತ ಹೇಳಿದ್ರೆ ನಾವು ಎಲ್ಲಾನು A to Z ಎಲ್ಲ ಕಲಿಯಕ್ಕಾಗಲ್ಲ. ಸೊ ಇದರಲ್ಲಿ ಪೋಸ್ಟ್ ಮಾರ್ಟಮ್ ಮುಂಚೆ ಸ್ಕ್ಯಾನಿಂಗು ನಮಗೆ ಎಂಕ್ವೈರಿ ಮಾತ್ರ ಇರ್ತದೆ. ಪೋಸ್ಟ್ ಮಾರ್ಟಮ್ ನೀವು ಒಪ್ಪಿಗೆ ಇದ್ರೆ ಸೈನ್ ಹಾಕಿದ್ರೆ ಮಾತ್ರ ಆಗ್ತದೆ. ಈಗ ಬಂದ್ಬಿಟ್ಟು ಸೈನ್ ಏನಿಲ್ಲ, ಯಾವ ಸೈನ್ ಇಲ್ಲ. ಸ್ಕ್ಯಾನಿಂಗ್ ಏನಕ್ಕೆ ಸೈನ್ ಬೇಕು ಸರ್? ಇಲ್ಲ ಸೈನ್ ಏನಿಲ್ಲ, ಇಲ್ಲ ಪೋಸ್ಟ್ ಮಾರ್ಟಮ್ಗೆ ಸೈನು, ಸ್ಕ್ಯಾನಿಂಗ್ ಎಲ್ಲ ಪೋಸ್ಟ್ ಮಾರ್ಟಮ್ಗೆ ಬೇಕು. ನಮಗೆ ಆ ಥರ ಇತ್ತು. ಬಟ್ ನೋಡಿದ್ರೆ ಇಲ್ಲಿ ಸ್ಕ್ಯಾನಿಂಗ್ ನಮಗೆ ಅಲ್ಲಿ ಕರ್ಕೊಂಡು ಹೋದ್ರು, ಒಳಗಡೆ ನಿಲ್ಲಿಸಿದ್ರು, ಫೋಟೋ ತೆಗೆದು ಸ್ಟಾರ್ಟ್ ಮಾಡಿಬಿಟ್ಟು ನಾನು ಒಪ್ಕೊಂಡಿಲ್ಲ, ಹೊರಗಡೆ ಬಂದಿದ್ದೆ. ಪೋಸ್ಟ್ ಮಾರ್ಟಮ್ಗೆ ಯಾರು ಸೈನ್ ಮಾಡಿರೋದು ಸರ್? ಅದು ಫೈನಲ್ ಆಗಿ ಸ್ವಲ್ಪ ಮಾತುಕತೆ ಎಲ್ಲ ನಡೀತು. ಸೈನ್ ಮಾಡಿದ್ದೀರಾ? ಫೈನಲ್ ಆಗಿ ಎಲ್ಲ ಮಾತುಕತೆ, ನಮಗೆಲ್ಲ ಮಾತು ಭರವಸೆ ಕೊಟ್ಟು ಇದೆಲ್ಲ ಮಾಡ್ತೀವಿ. ಇದೆಲ್ಲ ಆಗದಿದ್ರೆ ನೀವು ಕೇಳಿ, ಬಟ್ ಇದೆಲ್ಲ ನಾವು ಮಾಡ್ತೀವಿ. ಆವಾಗಲೂ ಕೇಳ್ತಾ ಇದ್ದೀವಿ, ಯಾಕಂದ್ರೆ ಅದೇ ಲೇಟ್ ಆಗ್ತದೆ. ಮತ್ತೆ ನಮ್ಮ ಆಂಟೋನಿ ಸ್ವಲ್ಪ ಸ್ಮೆಲ್ ಇತ್ತಂತೆಲ್ಲ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದು ಜನಗಳಿಗೂ ಒಂದು ನೋಡ್ಬೇಕಂತಾನೆ. ಸೊ ಒಂದ್ಸಲ ಎಲ್ಲ ಮಾತಾಡಿ ಫೈನಲ್ ಈವ್ನಿಂಗ್ ಒಂದು 4:30 ಆಗ್ಬೇಕಾದ್ರೆ ನಾವು ನಮ್ಮ ಸೈಡಿಂದ ಒಪ್ಪಿಗೆ ಕೊಟ್ಟಿವಿ. ಅಲ್ಲಿಂದ ಇದೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾವು ಒಪ್ಪಿಗೆ ಕೊಟ್ಟಿದ್ವಿ. ಒಪ್ಪಿಗೆ ಕೊಟ್ಟಾದ್ಮೇಲೆ ಪೋಸ್ಟ್ ಮಾರ್ಟಮ್. ಯಾರು ಒಪ್ಪಿಗೆ ಕೊಟ್ಟಿದ್ದು? ನಾನು ನನ್ನ ಅಲ್ಲ ನಿಮಗೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದು ನಮ್ಮ ಮಂಜುನಾಥ್ ಓಕೆ. ಮತ್ತೆ ಇದೆಲ್ಲ ಮಾಡಿಟ್ಟು ಬಂದು MLA ಅವರು ಏನು ಭರವಸೆ ಕೊಟ್ಟರು ಅದರಲ್ಲಿ ಒಂದು ನಮ್ಗೆ ಮಾಡ್ಕೊಂಡಿದ್ದಾರೆ. ದುಡ್ಡು ಏನೋ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ಅದು ಪ್ರಸ್ತುತದಲ್ಲಿ ಪ್ರೆಸೆಂಟ್ ಇದರಲ್ಲಿ ಅವರು ಮಾಡ್ಕೊಟ್ಟಿರೋದು. ಓಕೆ. ಕ್ಲಿಯರೆನ್ಸ್ ಇನ್ನು ಸೆಟಲ್ಮೆಂಟ್ ಯಾವುದು ಕೂಡ ಇನ್ನು ಮತ್ತೆ ಅವರ ಸೈಡ್ ಇಂದ ಎಷ್ಟೋ ಕೋಟಿಗೆಲ್ಲೂ ಡಿಮ್ಯಾಂಡ್ ಮಾಡಿದ್ದೀವಿ, ಗವರ್ಮೆಂಟ್ ಜಾಬ್ ಕೊಡಿಸ್ತೀವಿ, ಇದೆಲ್ಲ ಮಾತಾಡಿದ್ರಂತೆ. ನನ್ಗೆ ಅಲ್ಲಿ ಬೇಕಾಗಿರೋದು ಸರ್ ದುಡ್ಡು ಇವತ್ತು ಬರ್ತದೆ. ಅಲ್ಲ ಇರ್ಲಿ, ಈ ಎಲ್ಲಾ ಮ್ಯಾಟರ್ಗಳಿಗಿಂತ ಒಪ್ಕೊಳ್ತೀನಿ, ಇದೆಲ್ಲ ನಂತರ ಅದು ಬರ್ತವೆ. ಆದ್ರೆ ಮುಖ್ಯವಾಗಿ ಇವತ್ತು ಅವರು ಏನೋ ಫಾರೆಸ್ಟಿಗೆ ಹೋಗಿದಾರಲ್ವಾ, ಇದಕ್ಕಿಂತ ಮುಂಚೆ ಯಾವತ್ತಾದ್ರೂ ಅವರು ಬೇಟೆ ಆಡೋದಕ್ಕೆ ಏನಾದ್ರು ಹೋಗಿದ್ರ? ಬೇಟೆ ಆಡಿದಾರ? ಅವರು ಅನುಭವ ಏನಾದ್ರು ಇದೆಯಾ ಅವ್ರಿಗೆ? ಅದು ಇಲ್ಲ. ಓಕೆ ಸರಿ. ಯಾಕಂದ್ರೆ ಅದು ಎಲ್ಲರೂ ಕೂಡ ಜನ ಹೇಳ್ತಾ ಇದ್ದಾರೆ, ಯಾರು ಬೇಟೆ ಆಡೋರು ಇಲ್ಲ, ಯಾರು ಬೇಟೆ ಆಡಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಮೋಸ್ಟ್ಲಿ ವೈಲ್ಡ್ ಆಕ್ಟ್ ಬರೋಕ್ಕಿಂತ ಮುಂಚೆ ಏನಾದ್ರು ಬೇಟೆ ಆಡ್ತಾ ಇದ್ರ? ಅವಾಗ ಹೇಳಕ್ಕಾಗಲ್ಲ. ಇಟ್ಕೊಂಡು ಹೋಗೋರು ಬರೋರು ವಿಷಯ ಏನಂದ್ರೆ ಇಲ್ಲಿ ಸುಮ್ಮನೆ ಏನಾದ್ರೂ ಇದ್ರು ಒಂದು ನಾಯಿ ಹೋಗಿ ಇಟ್ಕೊಂಡು ಬರ್ಬೋದು. ನಾಯಿಗಳು ಬೇಟೆ ನಾಯಿಗಳು ಇಟ್ಕೊಂಡ್ ಬರ್ತಾವ, ಹೇಳಕ್ಕಾಗಲ್ಲ. ಹೌದು. ಏನಿಲ್ಲ, ಡೇ ಟೈಮಲ್ಲಿ ಬೇಕಾದ್ರೆ ಸುಮ್ಮನೆ ಆ ಕಡೆ ಸೈಡ್ ಹೋಗಿ ನೋಡಿದ್ರೆ ನೀವು ನವಿಲ್ಗಳೆಲ್ಲ ಎಲ್ಲ ಇರ್ತವೆ. ಇಲ್ಲ, ಇದು ಸುಮಾರು ಹತ್ರದಲ್ಲೇ ಇದೆ ನಿಮಗೆ, ಫಾರೆಸ್ಟ್ ತುಂಬಾ ಹತ್ರದಲ್ಲೇ ಇದೆ. ಓಕೆ. ಮತ್ತೆ ಈ 3 ಜನ ಏನು ಇವಾಗ ಹೋಗಿದಾರಲ್ವಾ, 4 ಜನ ಹೋದವ್ರು ವಾಪಸ್ ಬಂದವರು, ಇವ್ರ ಕೈಯಲ್ಲಿ ಏನೋ ಬಂದೂಕುಗಳು ಸಿಕ್ತು ಅನ್ನೋದೆಲ್ಲ ಹಾಕಿದ್ರಲ್ಲ, ಆ ಬಂದೂಕುಗಳು ಹೇಗ್ ಬಂತು? ಇವ್ರ ಬಂದೂಕ್ ಇತ್ತ? ಇದ್ದಿಲ್ಲ. ಓಕೆ. ನನಗೆ ಗೊತ್ತಿರೋ ಪ್ರಕಾರ ಮಾಹಿತಿ, ಸುಮಾರು ಅವಾಗ ಲಾರೆನ್ಸ್ ಅಂತ ಯಾರೋ DSP ಇದ್ರು ಆಗಿನ ಟೈಮಲ್ಲಿ,
ಯಾರ್ಯಾರ ಕೈಯಲ್ಲಿ ಬಂದೂಕುಗಳು ಇತ್ತು ಅವರು ಸೇಫ್ಟಿಗೋಸ್ಕರ ಬಂದೂಕುಗಳು ಇಟ್ಕೊಂಡಿದ್ರು ಊರವರು, ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡ್ತಾವೆ ಅಂತೇಳಿ ಬಂದೂಕುಗಳು ಇಟ್ಕೊಂಡಿದ್ರು. ಅದೆಲ್ಲ ಕೂಡ ವೈಲ್ಡ್ ಲೈಫ್ ಆಗ್ತಾ ಏನೋ ಬಂದಾಗ ಅದನ್ನೆಲ್ಲ ವಶಪಡಿಸ್ಕೊಂಡ್ರು ಲಾರೆನ್ಸ್ ಅವರು ಅನ್ನೋದು ಮಾಹಿತಿ ಇತ್ತು. ತಡೆ ಆಕ್ಟ್ ಬಂದಾಗ ಅದು ನಿಜ ಸರ್. ಅವಾಗೆಲ್ಲ ಊರವರೆಲ್ಲ ಸೇರಿ ವಾಪಸ್ ಕೊಟ್ಟಿದ್ದಾರೆ, ಸರೆಂಡರ್ ಮಾಡಿದ್ದಾರೆ. ಟೈಮೆಲ್ಲ ಆಗಿದೆ. ಇವಾಗ ನಾನು ಹೇಳ್ಬೇಕಂದ್ರೆ ಸ್ವಲ್ಪ ಜನ ನಮ್ಮ ಸಂಬಂಧರೆಲ್ಲ ಸ್ವಲ್ಪ ಅದ್ರ ಏನಿಲ್ಲ ಅದೆಲ್ಲ ಏನಿಲ್ಲ. ಸರಿ, ಓಕೆ, ಆಯ್ತು. ಇವಾಗ ಏನು ಮಾಂಸ ಸಿಕ್ಕಿದೆ, ಅಲ್ಲಿ ಸಿಕ್ಕಿರೋದು ಬಂದು ಕೇವಲ 25, 30, 40 kg ಒಳಗಡೆ ಸಿಕ್ಕಿದೆ. ಒಂದು ಜಿಂಕೆ ಎಷ್ಟು kg ತೂಕ ಇರುತ್ತೆ, ಉಳಿದಿದ್ದು ಮಾಂಸ ಯಾರು ತಿಂದ್ರು ಹಾಗಾದ್ರೆ? ಅದು ಎಲ್ಲಿಗೆ ಹೋಯ್ತು ಹಾಗಾದ್ರೆ ಆ ಮಾಂಸ? ಮತ್ತೆ ಈ ಹೊಸ ಸ್ಲಿಪ್ಪರ್ ಯಾರು ಸೇಲ್ ಮಾಡೋರು ಯಾರು ಹಾಗಾದ್ರೆ ಇವರಿಗೆ? ಮತ್ತೆ ಐಟಮ್ಸ್ಗಳು, ಹೊಸ ಐಟಮ್ಸ್ಗಳೆಲ್ಲ ತಂದಿಟ್ಟಿದಾರಲ್ಲ, ಆಹಾರ ಪದಾರ್ಥಗಳು, ಬೇರೆ ಕತ್ತಿ, ಮಚ್ಚು, ಇವೆಲ್ಲ ಇದ್ರ ಮೇಲೆಲ್ಲ ಯಾರ ಬೆರಳಚ್ಚುಗಳಿದಾವೆ, ಎಲ್ಲಿಂದ ಬಂತು? ಮತ್ತೆ ಆನೂರಲ್ಲಿ ಆಗಿರೋ ಘಟನೆಯನ್ನ ಇವರು ಇಲ್ಲಿ ಚಾಮರಾಜನಗರದಲ್ಲೂ ಕೂಡ ಸ್ಥಳ ಇದೆ, ಕೊಳ್ಳೇಗಾಲದಲ್ಲೂ ಕೂಡ ಅವಕಾಶಗಳಿದಾವೆ. ಮೈಸೂರಿಗೆ ತಗೊಂಡೋಗಿರೋದು ಏನಕ್ಕೋಸ್ಕರ ತಗೊಂಡೋದ್ರು, ಮತ್ತೆ ಪೊಲೀಸ್ಗೆ ಖುದ್ದಾಗೆ ಯಾಕೆ ತಗೊಂಡೋದ್ರು, ಮತ್ತೆ ಆ ಒಂದು ಅಟ್ಯಾಕ್ ಆಗಿರೋ ಸಮಯದಲ್ಲಿ ಯಾವುದೇ ಪದಾರ್ಥಗಳು, ಈ ಮಾಂಸ ಯಾವುದು ಸಿಕ್ಕಿಲ್ಲ ಇವರಿಗೆ. ಈ ಪದಾರ್ಥಗಳು ಏನೇನಿದಾವೆ, ಮಚ್ಚು, ಬಂದೂಕು ಯಾವುದು ಕೂಡ ಸಿಕ್ಕಿಲ್ಲ. ಅವಾಗ ಯಾವುದೂ ಕೂಡ ಫೋಟೋಗಳು ಯಾವುದೂ ತಗೊಂಡಿಲ್ಲ. ಇದೆಲ್ಲ ಹೇಗೆ ಕ್ರಿಯೇಟ್ ಆಯಿತು ಅನ್ನೋದು ಎಲ್ಲರಿಗೂ ಕೂಡ ಸಂದೇಹ ಇತ್ತು. ಹೇಳಿ, ಏನು ಹೇಳ್ತಾ ಇದ್ರಿ ನೀವು? ಅಲ್ಲೊಂದು ಬ್ಯಾಗ್ ಇದೆ, ಆ ಬ್ಯಾಗ್ ಒಂದು ಬ್ಯಾಗು, ಇನ್ನೊಂದು ಬಂದು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಿದ್ದು. ಒಂದ್ ನಿಮಿಷ ಫಾರೆಸ್ಟ್ ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡ್ತಾ ಇದ್ರಿ. ಸರಿ, ಏನೋ ಹೇಳಿದ್ರಿ, ಬ್ಯಾಗ್ ಅದು ಏನೋ ಹೇಳಿದ್ರಿ. ಮಲಮಹದೇಶ್ವರದ ಬ್ಯಾಗು ಯಾವ ಬೀಟ್ ಇದೆ, ಬೀಟ್ ಸರೌಂಡ್ ಅಲ್ಲಿ ಕೊಡ್ತಾರೆ ಬೀಟ್ ಪೊಲೀಸರವ್ರ ಗಳಿಗೆ ಬ್ಯಾಗ್ ಕೊಡ್ತಾ ಇರೋದು. ಆ ಬ್ಯಾಗ್ ಅಲ್ಲೊಂದಿದೆ. 400 ಬೀಟ್ದು ಹೆಂಗ್ ಬಂತು ಇಲ್ಲಿ? ಅಲ್ಲಿದು ಇಲ್ಲಿ ಹೆಂಗ್ ಬಂತು ಅನ್ನೋದು ಅವನು ಅದೇ ಕೇಳ್ತಾನೆ. ಯಾಕಂದ್ರೆ ಅದು ನಾವು ಡೀಟೇಲ್ ಆಗಿ ಬ್ಯಾಗ್ ಫಾರೆಸ್ಟ್ ಓಕೆ ಓಕೆ, ಅದನ್ನು ಕೂಡ ನೀವು ಏನ್ ಮಾಡ್ಬೇಕು, ಕೇಸಲ್ಲಿ ಇದನ್ನು ಕೂಡ ಎಲ್ಲ ಫೈಲ್ ಮಾಡ್ಬೇಕು, ಹೇಗ್ ಬಂತು ಏನೋ ಅಂತ. ಮತ್ತೆ ಈ ಒಂದು ವಿಡಿಯೋದ ಮೂಲಕ ನಾನು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಅದ್ರ ಬ್ಯಾಗದು ಏನೆಲ್ಲ ಇದೆ ನಾನು ಅದನ್ನ ವಿಡಿಯೋ ಮೂಲಕ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಅದು ನನಗೆ ಶೇರ್ ಮಾಡಿ. ಮತ್ತು ಮುಖ್ಯವಾಗಿ ನಾನು ಇಲ್ಲಿ ತನಕ ಏನೆಲ್ಲ ಸಂಶಯ ಇದೆ ಅಂತ ನಾನು ವಿಡಿಯೋದ ಮೂಲಕ ನಿಮ್ಮೆಲ್ಲರೂ ಕೂಡ 15 ನಿಮಿಷ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೆ. ಸೇಮ್ ಅದೇ ಡೀಟೇಲ್ಸ್ ಇಲ್ಲೂ ಕೂಡ ಅದೇ ಡೀಟೇಲ್ಸ್ ಕೂಡ ಮಾತಾಡ್ತಾ ಇದ್ದಾರೆ. ಮತ್ತೆ ಹಲವಾರು ವಿಚಾರಗಳು, ಸತ್ಯ ವಿಚಾರಗಳು ನಿಮಗೆ ಬಂದಿದೆ. ಮತ್ತೆ ಸುಳ್ಳು ಸುದ್ದಿ ಹಲವಾರು ಬರ್ತಾ ಇದೆ, ತಡೀರಿ ಅಂತ ಚಾನಲ್ಗಳು ನೀವೇ ಕಮೆಂಟ್ ಮಾಡಿ. ಓಕೆ, ಸುಳ್ಳು ಸುದ್ದಿ ಹಬ್ಸಕ್ಕೆ ಅವಕಾಶಗಳನ್ನ ಕೊಡಬೇಡಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಬೇರೆ ಬೇರೆ ವಿಚಾರಗಳಿದಾವೆ ಇಲ್ಲಿ. ಮತ್ತೆ ಒಂದ್ ನಿಮಿಷ ಇವತ್ತು ಅವರ ಕುಟುಂಬದೊಂದಿಗೆ ನೇರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಇದರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ, ಕಾಡು ಎಷ್ಟು ದೂರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ಎಷ್ಟು ಹತ್ರದಿಂದ ಅವ್ರನ್ನ ಅಟ್ಯಾಕ್ ಮಾಡಿದಾರೆ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಅವ್ರನ್ನ ಸರೆಂಡರ್ ಮಾಡಿಲ್ಲ, ಇವ್ರನ್ನ ಒಂದು ಕೈಕಾಲಿಗೆ ಹೊಡೆದ್ಬಿಟ್ಟು ಕೈಕಾಲು ಮುರಿದ್ಬಿಟ್ಟಾದ್ರೂ ಹಾಕಿದ್ರೆ ಅವ್ರು ನೋಡ್ಕೊಳ್ತಾ ಇದ್ರು, ಅವ್ರು ಬದುಕಿರೋ ತನಕ ಆದ್ರೂ ನೋಡ್ಕೊಳ್ತಾ ಇದ್ರು. ಅದೆಲ್ಲ ಬಿಟ್ಟು ಯಾಕೆ ಇಷ್ಟು ಅಟ್ಯಾಕ್ ಮಾಡಿ ಇಷ್ಟೊಂದು ಕ್ರೂರತನ ಇವ್ರ ಮೇಲೆ ಯಾಕೆ ಇದ್ ಮಾಡಿದ್ರು, ಇಷ್ಟೊಂದು ಕ್ರೂರತನ ಯಾಕೆ ಮಾಡಿದ್ರು? 3 ಜನ ಮೇಲೆ ಅಟ್ಯಾಕ್ ಆಗಿದೆ, ಒಬ್ರು ಅಲ್ಲಿಂದ ಬಂದಿದ್ದಾರೆ, ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡಿದ್ದಾರೆ ಅವರು. ಅವ್ರ ಮೂಲಕ ಎಷ್ಟೆಲ್ಲ ಮಾಹಿತಿಗಳು ಇವತ್ತು ಸಿಕ್ಕಿದೆ, ನಮಗೆ ಸತ್ಯತೆಗಳು ಸಿಕ್ಕಿದೆ. ಹಾಗಾದ್ರೆ ಇಷ್ಟು ಜನಕ್ಕೆ ಪರಿಹಾರ, ಕುಟುಂಬಕ್ಕೆ ಪರಿಹಾರ ಕೊಡೋದು ಹೇಗೆ? ದಯವಿಟ್ಟು ಇದನ್ನ ನೋಡೋಣ. ಮತ್ತೆ ಹೇಳಿ ನೀವು ಹೇಳಿ. ಕಾವೇರಿ ವೈಲ್ಡ್ ಲೈಫ್ ಈ ಬ್ಯಾಗ್ ಬಂದು ಬಫರ್ದು ನನಗೆ ಕಳಿಸಿ, ಅದು ಕಳಿಸಿ, ಇಲ್ಲಿ ಬೇಡ, ಅದು ನನಗೆ ಕಳಿಸಿ, ನನಗೆ ವಾಟ್ಸ್ಆಪ್ ಮಾಡಿ, ನನಗೆ ಕಳಿಸಿ. ಮತ್ತೆ ಅದು ಮಾಂಸ ಚೀಲದಲ್ಲಿ ಹಾಕಿದ್ರಲ್ಲ, ಆ ಚೀಲ ಯಾವ್ದು? ಆ ಚೀಲ ಅದು ಇದು ನಂದಿನಿ ಫೀಡ್ಸ್ ಕಂಪ್ನಿದು ಆ ಚೀಲ. ಇನ್ನೊಂದು ಬಂದು ವಿಜಯ್ ಫೀಡ್ಸ್. ಸರಿ, ಇರ್ಲಿ, ಯಾವುದೇ ಚೀಲಗಳಿರ್ಲಿ, ಇದನ್ನ ಸಂಪೂರ್ಣವಾಗಿ SITಗೆ ಒಪ್ಪಿಸ್ಬೇಕಾಗುತ್ತೆ. ಯಾಕೆ ಬಹಳ ಗೊಂದಲಗಳಿದಾವೆ, ಮತ್ತೆ ಸತ್ಯವನ್ನ ಮರೆಮಾಚಕ್ಕೆ ಹೋಗ್ತಾ ಇದ್ದಾರೆ. ದಯವಿಟ್ಟು ಇದನ್ನ SITಗೆ ಸರ್ಕಾರ ಒಪ್ಪಿಸ್ಕೊಡ್ಬೇಕು. ಬೇರೆ ಎಲ್ಲೂ ಕೂಡ ತನಿಖೆ ಬೇಡ, ನೇರವಾಗಿ SITಗೆ ಒಪ್ಪಿಸಿ. ಮತ್ತೆ ರಿಟೈರ್ಡ್ ಜಡ್ಜ್ ಮೂಲಕ ಇದನ್ನ
ಒಂದು ಪರಿಹಾರ ಇದನ್ನ ಮಾಡಿಕೊಡಿ. ಮತ್ತೆ ಕುಟುಂಬಕ್ಕೆ ಇದೀಗಲೇ ಪರಿಹಾರ ನಾವು ಮಾತಾಡಿದ್ವಿ, ಎಲ್ಲಾ ಕುಟುಂಬಕ್ಕೆ ತಲಾ 5 ಕೋಟಿ ಹಾಗೆ ನೀವು ಪರಿಹಾರ ಕೊಡಬೇಕಾಗುತ್ತೆ ಈ ಕುಟುಂಬಕ್ಕೆ. ಮತ್ತೆ ಸರ್ಕಾರಿ ಹುದ್ದೆ ಇವ್ರ ಕುಟುಂಬಸ್ಥರಿಗೆ ಯಾರಿಗಾದ್ರೂ ಒಬ್ರಿಗೆ ಅವ್ರ ವೈಫಿಗೆ ಓಕೆ ಒಂದು ಸರ್ಕಾರಿ ಹುದ್ದೆಯನ್ನ ಮಾಡಿಕೊಡಿ. ಓಕೆ ಅವರವರ ಈಗ ಪೀಟರ್ ಅವರಿಗಾಗಿರ್ಬೋದು, ಕುಮಾರ್ ಅವರಿಗಾಗಿರ್ಬೋದು, ಅಂತೋಣಿ ಅವರಿಗಾಗಿರ್ಬೋದು, ಅವರ ಹೆಂಡತಿ ಅವರಿಗೆ ಒಂದು ಅವರ ಮಕ್ಕಳು ಅವ್ರ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ ನೋಡ್ಬಿಟ್ಟು ಅವ್ರಿಗೆ ಒಂದು ಒಳ್ಳೆ ಉದ್ಯೋಗ, ಸರ್ಕಾರಿ ಉದ್ಯೋಗ ಪರ್ಮನೆಂಟ್ ಆಗಿ ಮಾಡಿಕೊಡಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನೋಡೋಣ ಅವರ ವೈಫ್ ಅವರು ನೀವೇನಾದ್ರೂ ಮಾತಾಡ್ತೀರಮ್ಮ? ಏನು ಅವರು ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನೋಡಿ. ಅವ್ರ ಮಕ್ಕಳಿದ್ದಾರೆ, ಅವರ ಬ್ರದರ್ ಅವರು ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ, ಅವ್ರು ಮಾತಾಡ್ತಾರೆ. ಅವರ ಕುಟುಂಬದಿಂದ ಹಲವಾರು ವಿಚಾರಗಳನ್ನ ಅವರ ಅಕ್ಕ ಅವರು ಹೇಳಿದ್ರು, ಬಹಳಷ್ಟು ಬೇರೆ ಮಾಧ್ಯಮದಲ್ಲೂ ಕೂಡ ಮಾತಾಡಿದ್ದಾರೆ. ಅವರ ದುಃಖ, ಅವರ ಅಳಲು ಬಹಳಷ್ಟು ಇದೆ. ಹಾಗಾಗಿ ಈ ವಿಡಿಯೋನ ನೋಡ್ತಿರೋ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಮಾತ್ರವಲ್ಲ, ಇದೀಗಲೇ ತಿಳಿಸಿದ ಹಾಗೆ ಓಕೆ ಸರ್ಕಾರದಿಂದ ಏನು ಪರಿಹಾರ ಕೊಡಬೇಕಾಗಿದೆ ಅದು ಯಾವಾಗ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಬರೋ ತನಕ ನಮ್ಮ ಹೋರಾಟಗಳು ನಡೆಯುತ್ತೆ. ಮತ್ತೆ ಬೃಹತ್ ಹೋರಾಟ ಬೆಂಗಳೂರಿನಲ್ಲಿ ಆದಷ್ಟು ಬೇಗ ಮಾಡೋದಕ್ಕೆ ನಾವು ಸಿದ್ಧರಾಗ್ತಾ ಇದ್ದೀವಿ. ನಿಮ್ಮೆಲ್ಲರ ಕರ್ನಾಟಕ ರಾಜ್ಯದ ಜನತೆಯ ಸಪೋರ್ಟ್ ಬಹಳ ಮುಖ್ಯವಾಗಿದೆ. ಎಲ್ಲರೂ ಒಂದಾಗಬೇಕು. ನಮ್ಮಲ್ಲಿ ಜಾತಿ ಧರ್ಮ ಮತ್ತೊಂದು ಇರಬಾರ್ದು. ನೋಡಿ, ಈ ಊರಿನಲ್ಲಿ ಯಾವುದೇ ಜಾತಿ ಧರ್ಮ ಮೇಲು ಕೀಳು ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಈ ಜನಕ್ಕೆ. ಸರ್ ಇವಾಗ ಹಂಗ್ ನೋಡಕ್ ಹೋದ್ರೆ ನಾವೆಲ್ಲ ಕ್ರಿಶ್ಚಿಯನ್ಸ್, ಯಾರೆಲ್ಲ ಇದ್ರಲ್ಲಿ ಇನ್ವಾಲ್ವ್ ಆಗಿದಾರೋ, ಡೆತ್ ಆದವರು ಸರಿ ಅಥವಾ ತಪ್ಸ್ಕೊಂಡು ಹೋಗಿದವರಾದ್ರು ಸರಿ ಎಲ್ಲ ಕ್ರಿಶ್ಚಿಯನ್ಸ್. ಬಟ್ ಹೋರಾಟಕ್ಕೆ ಬಂದಾಗ ಎಲ್ಲರೂ ಜಾತಿ ಇರ್ಲಿಲ್ಲ, ಮತ ಇರ್ಲಿಲ್ಲ, ಭಾಷೆ ಇರ್ಲಿಲ್ಲ, ಮನಸ್ಸತ್ತು ಒಂದೇ ಇದ್ದಿದ್ದು. ನೋಡಿ, ನೀವು ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಕಮೆಂಟ್ಸ್ ಹಾಕೋರು ಜಾತಿ ಧರ್ಮ, ನೀನು ಕ್ರಿಶ್ಚಿಯನ್, ಮತ್ತೊಂದು ಅವ್ರು ಕ್ರಿಶ್ಚಿಯನ್ ಯಾಕೆ ಸಪೋರ್ಟ್ ಮಾಡ್ಬೇಕು, ಇದೆಲ್ಲ ನೋಡ್ತಾ ಇದ್ದೀವಿ. ಯಾರು ಇಲ್ಲ ರೀ, ನೀವು ಕೋಮುವಾದ ಉಂಟು ಮಾಡ್ತಿರೋ ಕೆಲವರಿಂದ ಇವತ್ತು ರಾಜ್ಯ ದೇಶ ಹಾಳಾಗ್ತಾ ಇದೆ. ದಯವಿಟ್ಟು ಇದನ್ನ ಬಿಡಿ. ಇಲ್ಲಿನ ಜನರು ಎಲ್ಲರೂ ಒಂದಾಗಿ ನಿಂತಿದ್ದಾರೆ, ಎಲ್ಲರೂ ಸೇರಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ, ಇಡೀ ದೇಶ ಒಂದಾಗೋಣ, ಇವರೊಂದಿಗೆ ನಿಲ್ಲೋಣ. ಮತ್ತು ಇವ್ರಿಗೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಆದಷ್ಟು ನಾವು ನಮ್ಮ ಮಾಧ್ಯಮದ ಮೂಲಕ ನಾವು ಸ್ಕ್ಯಾನರು ಮತ್ತೊಂದು ನಾವು ಹಾಕ್ತೀವಿ. ಅದ್ರ ಮೂಲಕ ಅವ್ರ ಕುಟುಂಬಕ್ಕೆ ನೇರವಾಗಿ ಪ್ರತಿಯೊಬ್ಬರು ಕೂಡ ಒಂದು ನಮ್ಮ ರಾಜ್ಯ ನಾನು ಹೇಳ್ದಾಗೆ ₹1 ಹಾಕಿದ್ರು ಕೂಡ 7 ಕೋಟಿ ಜನ ಇದ್ದಾರೆ, ಅವ್ರಿಗೆ ಎಷ್ಟೋ ಸಪೋರ್ಟ್ ಆಗುತ್ತೆ. ಓಕೆ, ನಮ್ಮಿಂದ ಕೈಲಾದಷ್ಟು ಅವರಿಗೆ ಇಡೀ 3 ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋ ಹಾಗೆ ನಾವೆಲ್ಲರೂ ಸೇರಿ ನಿಲ್ಲೋಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಮಾಧ್ಯಮದವರು ಸುಳ್ಳು ಸುದ್ದಿ ಹಬ್ಬಿಸ್ಬೇಡಿ, ನೇರವಾಗಿ ಬಂದು ಅವ್ರನ್ನ ಸಂದರ್ಶನ ಮಾಡಿ ವಿಡಿಯೋಗಳನ್ನ ಹಾಕಿ. ಹಾಗೆ ಯಾರಾದ್ರೂ ವಿಡಿಯೋಗಳು ಹಾಕಿರೋದನ್ನ ನೋಡೋದಾದ್ರೆ ನೇರವಾಗಿ ನಮ್ಮ ಸಂಘಟನೆಯಿಂದ ಅಂತವ್ರ ಮೇಲೆ ನಾವು ಕೇಸ್ ಮಾಡಬೇಕಾಗುತ್ತೆ, ಅಂತ ಚಾನೆಲ್ಗಳ ಮೇಲೆ. ದಯವಿಟ್ಟು ಎಚ್ಚರಿಕೆಯಿಂದ ವಿಡಿಯೋಗಳನ್ನ ಪ್ರಸಾರ ಮಾಡಿ. ಧನ್ಯವಾದಗಳು.